ಕಾರ್ಯಕ್ರಮವನ್ನು ಅವರ ಮಾತುಗಳಿಂದ ಆರಂಭ ಮಾಡುವ ಮೊದಲು 2 ಕವಿತೆಗಳ ವಾಚನವನ್ನ ಮಾಡಿಕೊಂಡಿದ್ದೇವೆ. ಇವತ್ತು ಹಿರಿಯ ಕವಿತೆಗಳ ವಾಚನದ ಕುರಿತು ಅಥವಾ ಕವಿತೆಗಳ ಕುರಿತು ಕಾವ್ಯ ಪ್ರಯೋಗ ಎನ್ನುವಂತ ವಿಷಯದ ಬಗ್ಗೆ ನಾವು ವಿಶೇಷವಾಗಿ ಮಾತನಾಡಿರುವುದರಿಂದ ಗಂಗಾಧರ ಚಿತ್ತಾಲರ ಕವಿತೆಯ ವಾಚನವನ್ನ ಪ್ರಸಿದ್ಧ ಕಲಾವಿದರು, ಉತ್ತಮ ವಾಗ್ಮಿಗಳು ವಾಚನ ಮಾಡುವುದರಲ್ಲಿ ನಿಸ್ಸೀಮರು ಅಂತಲೇ ಹೇಳ್ಬೋದು ಅಂತ ಅಕ್ಕ ಅಹಲ್ಯ ಬಲ್ಲಾಳ್ ಅವರು ಆಗಮಿಸಿದ್ದಾರೆ. ನಾವು ಈ ಒಂದು ಕವಿತೆ ವಾಚನೆಯನ್ನ ಮಾಡಬೇಕು ಅಂತ ತಮ್ಮಲ್ಲಿ ಪ್ರೀತಿಯಿಂದ ಕೇಳ್ಕೊಳ್ತೇವೆ. ಆ ಎತ್ತರ ಈ ತಗ್ಗು. ಗಂಗಾಧರ ಚಿತ್ತಾಲ. ಆ ಎತ್ತರ ಈ ತಗ್ಗು, ಅಯ್ಯೋ ಎಂಬಿ ಹಲುಬು, ಆಹಾ ಎಂಬ ಹಿಗ್ಗು, ಜೀವವು ಜೀಕುವುದೇಕೋ ಈ ಎರಡರ ಅಂತರದಿ, ಬೀಳೇಳುವುದೇ ಬಾಳಿಗೆ ಗತಿಯೇ ಭವ ಭವಾಂತರದಿ, ಎಲ್ಲಿಂದಲೋ ಬಂದೆವು ಇನ್ನೆಲ್ಲಿಗೋ ನಡೆದಿಹೆ ಬಾವು, ತುದಿ ಮೊದಲುಗಳೇನೋ ನಡುವೆಯೇ ಪಯಣದ ನಗೆ ನೋವು, ತುದಿ ಮೊದಲುಗಳೇನೋ ನಡುವೆಯೇ ಪಯಣದ ನಗೆ ನೋವು, ನೆರಳಾಡುತ್ತ ತೊಳಲಾಡಿಸುತ್ತಿವೆ ಜೀವನದೆಳೆದಾಡಿ, ಏಕೋ ಏನೋ ಹೇಗೋ ನಡೆದಿದೆ ಬಾಳಿನ ಮೋಡಿ, ಚಿಕ್ಕೆಯ ಜಾತ್ರೆಯ ಜೀವದ ಸುತ್ತಲೂ ನೆರೆದಂತೊಮ್ಮೆ, ಚಿಕ್ಕೆಯ ಜಾತ್ರೆಯೇ ಜೀವದ ಸುತ್ತಲೂ ನೆರೆದಂತೊಮ್ಮೆ, ಬೆಳಕಿನ ಕಣ್ಣೇ ಕಳೆಯಿತೋ ಏನೇ ಕತ್ತಲು ಇನ್ನೊಮ್ಮೆ, ಏನಿದು ಎಂತಿದು ಎಂದು ನಿರುಕಿಸೆ ತೋರುವುದೇನು, ಏನಿದು ಎಂತಿದು ಎಂದು ನಿರುಕಿಸೆ ತೋರುವುದೇನು, ಹುಟ್ಟಿನ ಬದುಕಿನ ಸಾವಿನ ಬಿಡಿಸದ ಒಗಟವೇ ತಾನು, ಹುಟ್ಟಿನ ಬದುಕಿನ ಸಾವಿನ ಬಿಡಿಸದ ಒಗಟವೇ ತಾನು. ತುಂಬಾ ಸೊಗಸಾಗಿ ವಾಚನ ಮಾಡಿದಂತ ಹಾಗೆ ಬಲ್ಲಾಳ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಮುಂದೆ ಗಂಗಾಧರ ಚಿತ್ತಾಲರ ಒಂದು ಅರವಿಂದ ನಾಡಕರ್ಣಿ ಅವರ ಕವಿತೆಯನ್ನ ಅನಿತಾ ತಾಕೋಡಿ ಅವರು ವಾಚನ ಮಾಡಬೇಕು ಅಂತ ಕೇಳಿಕೊಳ್ತೇವೆ. ಎಲ್ಲರಿಗೂ ನಮಸ್ಕಾರ. ಅರವಿಂದ ನಾಡಕರ್ಣಿ ಅವರು ಬರೆದ ಸುವರ್ಣ ಕಾವ್ಯ ಸಂಗ್ರಹದ ಆಯ್ದ ಕವಿತೆ ಸಲೂನಿನಲ್ಲಿ ಹುಡುಗ. ಸಲೂನಿನ ಎತ್ತರದ ಕುರ್ಚಿಯಲ್ಲಿ ದುಂಡು ಮೊಗದ 3 ವರ್ಷದ ಹುಡುಗ. ಸಲೂನಿನ ಎತ್ತರದ ಕುರ್ಚಿಯಲ್ಲಿ ದುಂಡು ಮೊಗದ 3 ವರ್ಷದ ಹುಡುಗ. ಎದುರು ಕನ್ನಡಿ ಬಿಂಬಕ್ಕೆ ಕಚಗುಳಿಯಾದಂತೆ ಆಚೀಚೆ ಕಳ್ಳ ದೃಷ್ಟಿ ಹಾಯಿಸಿದಾಗ ಕಂಡರೆಂದು ನಾಚಿ ತುಸುಮುದುಡಿ ಮತ್ತೆ ಏನಿಲ್ಲೆಂಬಂತೆ ಬೆಳ್ಳಗೆ ನಕ್ಕಾಗ ಕತ್ತಲಲ್ಲಿ ಟಾರ್ಚು ಹಾಯಿಸಿದಂತಾಯಿತು. ಇದೆಲ್ಲ ನೋಡುತ್ತಾ ಹಿಂದುಗಡೆ ಕೂತ ಅವನಮ್ಮ ತುಲಿಯದಿಂದಿಳಿದು ಕೋಣೆ ತುಂಬ ಚೈತನ್ಯ ಸೂಸಿ ಮುಖ ತುಂಬ ನಕ್ಕಳು. ಇದನ್ನು ದಿಟ್ಟಿಸಿದ ಎದುರು ಕ್ಯಾಲೆಂಡರಿನ ಗೋಕುಲದ ಯಶೋದೆ ವ್ಯಾಕುಲಿಸಿ ಒಡಲುರಿಗೆ ಅಡಿಯ ನೆಲ ಶೋಧಿಸಿದಳು. ಆಗಿನಿಂದ ನನ್ನ ಪ್ರಜ್ಞೆಯಂಚಿನಲ್ಲೇ ಕೂತು ನಾಚಿ ನಗುತ್ತೆ. ಕಾಡುತ್ತಾ ಬಂದ ಹುಡುಗ ಕವಿತೆ ಬರೆದಾಗಲೇ ಮಾಯ.
ಧನ್ಯವಾದಗಳು ಅನಿತಾ ಕಾಕೋಡೆ ಅವರಿಗೆ. ನಾವೀಗ ನೇರವಾಗಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಇದ್ದೇವೆ. ಈ ಒಂದು ಉಪನ್ಯಾಸವನ್ನ, ಅವರು ಉಪನ್ಯಾಸ ಅಂತ ಪದನೇ ಬೇಡ ಅಂತ ಹೇಳ್ತಾರೆ, ಸಂವಾದ, ಈ ಸಾಹಿತ್ಯ ಸಂವಾದ ಕಾರ್ಯಕ್ರಮದಲ್ಲಿ ಜಯಂತ್ ಕಾಯ್ಕಿಣಿ ಅವರು ಉಪಸ್ಥಿತರಿದ್ದಾರೆ. ಅವರು ಕೆಲವು ಮಾತುಗಳನ್ನ ನಮ್ಮ ಜೊತೆ ಹಂಚಿಕೊಳ್ತಾ ಇದ್ದಾರೆ. ಬಹುಶಃ ಜಯಂತ್ ಕಾಯ್ಕಿಣಿ ಅವರು ಬೆಳೆದಂತಹ ರೀತಿ, ಅದನ್ನ ಇಲ್ಲಿ ಈ ವೇದಿಕೆಯಲ್ಲಿ ಬಹಳ ಅಲ್ಪ ಮಟ್ಟದಲ್ಲಿ ಚಿತ್ರಿಸುವುದು ಬಹಳ ಕಷ್ಟ ಅಂತ ನನಗೆ ಅನಿಸ್ತದೆ. ಜಯಂತ್ ಕಾಯ್ಕಿಣಿ ಅವರು ಕವಿಯಾಗಿ, ಕಥೆಗಾರರಾಗಿ, ನಾಟಕಕಾರರಾಗಿ, ಅಂಕಣಕಾರರಾಗಿ ಅಕ್ಷರ ಲೋಕದಲ್ಲಿ ಬೆಳಗಿದವರು. ಸಿನಿಮಾ ಗೀತ ಸಾಹಿತಿಯಾಗಿ ಮತ್ತಷ್ಟು ಜನರಿಗೆ ಹತ್ತಿರವಾದರು. ಸಂಭಾಷಣಾ ಬರಹಗಾರರಾಗಿ, ಟಿವಿ ಚಾನಲಿನಲ್ಲಿ ಸಂದರ್ಶಕರಾಗಿ ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ಮಿಂಚಿದರು, ಜನಪ್ರಿಯತೆಯನ್ನು ಗಳಿಸಿದರು. ಸದಾ ನಗುಮುಖದ ಸಾಹಿತಿ ಜಯಂತ್ ಕಾಯ್ಕಿಣಿ ಅವರ ನವಿರಾದ ಸಾಹಿತ್ಯದ ಮೂಲಕ ಅವರು ಕಟ್ಟಿದ ಅಕ್ಷರ ತೋರಣ ಇಂದಿಗೂ ಹಸಿರಾಗಿ, ಉಸಿರಾಗಿ, ಸ್ಥಿರವಾಗಿ ಓದುಗರ ಮನದಲ್ಲಿ ಉಳಿದಿದೆ. ಮುಂಗಾರು ಮಳೆ ಸಿನಿಮಾದ ಹಾಡಿನಲ್ಲಿ ಮಿಂದೇಳಿದ ಜನರಿಗೆ ಅನಿಸುತ್ತಿದೆ ಯಾಕೋ ಎಂದು, ನೀನೇನೆ ನನ್ನವಳೆಂದು, ನಿನ್ನಿಂದಲೇ ಕನಸೊಂದು ಶುರುವಾಗಿದೆ, ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ ಮುಂತಾದ ಅದಿಷ್ಟು ಹೃದಯ ಸ್ಪರ್ಶಿ ಚಲನಚಿತ್ರ ಗೀತೆಗಳ ಮುಖಾಂತರ ಕೋಟ್ಯಾಂತರ ಸಿನಿಮಾ ಪ್ರಿಯರ ಹೃದಯದಲ್ಲಿ, ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದವರು. ಅತ್ಯಂತ ಸಣ್ಣ ಪ್ರಾಯದಲ್ಲಿ 19ನೆಯ ವಯಸ್ಸಿನಲ್ಲಿಯೇ ಕನ್ನಡ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯನ್ನ ಪಡೆದ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಮತ್ತೆಂದು ಹಿಂದಿರುಗಿ ನೋಡದ ಅಸಾಧಾರಣ ಪ್ರತಿಭೆ. ಇಂದು ವ್ಯಾಸರಾಯ ಬಲ್ಲಾಳ ಪ್ರಶಸ್ತಿ ಪ್ರದಾನದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಸಾಹಿತ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವುದು ನಮಗೆ ಖುಷಿಯನ್ನ ನೀಡಿದೆ. ಅವರನ್ನ ವಿಭಾಗದ ಮುಖ್ಯಸ್ಥರು ಗೌರವಿಸಬೇಕು ಅಂತ ನಾನು ವಿನಂತಿಸ್ತಾ ಇದ್ದೇನೆ. ಸ್ಮಿತಾ ಮೇಡಮ್, ದಯವಿಟ್ಟು ತಾವು ಕೂಡ ಬರಬೇಕು. ಜಯಂತ್ ಕಾಯ್ಕಿಣಿ ಅವರ 20ರ ಸಂಭ್ರಮವನ್ನ ನಾವು ಈ ವೇದಿಕೆಯಲ್ಲಿ ಆಚರಿಸ್ತಾ ಇದ್ದೇವೆ. ನಮ್ಗೆ 70ರ ಸಂಭ್ರಮ ಈ ವೇದಿಕೆಯಲ್ಲಿ ಮಾಡಬೇಕು. ದಯವಿಟ್ಟು ತಾವು ಅದಕ್ಕೆ ಅವಕಾಶವನ್ನು ನೀಡಬೇಕು. ಅಲ್ಲ, ಸದ್ಯದಲ್ಲಿ 70ರ ಸರಿ, ಈಗ ವೇದಿಕೆ ನಿಮ್ಗೆ, ನಿಮ್ಮ ಸಮಯ. ನಮಸ್ಕಾರ. ಹೀಗೆ ಇಂಟರ್ವಲ್ ನಂತರ ಮತ್ತೆ ಸಿಕ್ಕಿದ್ರೆ ಆಗ ಮಾಡ್ತಿದ್ದನ್ನೆಲ್ಲ ಮತ್ತೆ ಹೇಳ್ಬೋದು. ಹೌದು. ನಾನು ಅದೇ ಆವಾಗ 70ರ ದಶಕದಲ್ಲಿ ಮಿತ್ರ, ಉಮಾ, ತುಳಸಿ, ನಾನು ಎಲ್ಲ ಒಟ್ಟಿಗೆ ಬರೀತಾ ಇರಲಿಲ್ಲ. ಆಗ ನಾವು ಬರೀತಾ ಇದ್ದ ಕಾಲಕ್ಕೂ ಇರೋ ಒಂದು ದೊಡ್ಡ ಒಂದು ಡಿಫರೆನ್ಸ್ ಏನು ಈಗ ನಾವು ಬರೀತಾ ಇದ್ದ ಕಾಲಕ್ಕೂ ಅಂದ್ರೆ, ಆಗ ನಾವು ಬರೀತಾ ಇದ್ದಾಗ ಒಂದು ಕ್ವಾಲಿಟಿ ಕಂಟ್ರೋಲಿಂಗ್ ಇತ್ತು. ಅದು ಹೆಂಗಿತ್ತು ಅಂದ್ರೆ, ನಾವು ಬರೆದಿದ್ದನ್ನ ಹೇಗಿದೆ ಅಂತ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಬರೆದಿದ್ದು ಚೆನ್ನಾಗಿದೆಯೋ ಇಲ್ವೋ ಅಂತ ಗೊತ್ತಾಗ್ಬೇಕಲ್ಲ, ಯಾರಿಗೂ ಹೇಳ್ಬೇಕಲ್ಲ. ನಾವು ಬರ್ತಿದ್ದೆಲ್ಲ ನಮ್ ಚಂದ, ನಮ್ಮನೆ ಕನ್ನಡಿ ಇಲ್ಲ ಯಾವಾಗಲೂ ಚಂದ, ಹಂಗೆ. ಸೊ ನಾವು ಬರ್ದಿದ್ದನ್ನ ಅದನ್ನು ಯಾರಿಗೂ ಕಳಿಸ್ತಿದ್ವಿ, ಪತ್ರಿಕೆ ಕಳಿಸ್ತಿದ್ವಿ. ಅದೊಬ್ಬ ಸಂಪಾದಕರು ಇರ್ತಿದ್ರು. ಆ ಸಂಪಾದಕರು ಯಾರ್ಯಾರು ಸಂಪಾದಕರಾಗಿರ್ಲಿಲ್ಲ. ಇಲ್ಲಿ ಈಶ್ವರಯ್ಯ ಇರ್ತಿದ್ರು, ಶಿಶಾಡದಲ್ಲಿ, ಉದಯವಾಣಿಯಲ್ಲಿ ಬನ್ನಂಜಿ ಗೋವಿಂದಾಚಾರ್ಯ ಇರ್ತಿದ್ರು, ಉದಯವಾಣಿ ಪ್ರಜಾವಾಣಿ ಗ್ರೂಪ್ ಅಲ್ಲಿ ಸದಾಶಿವ, ರಂಗನಾಥರಾವ್, ದೊಡ್ಡ ದೊಡ್ಡ ಗ್ಯಾಂಗ್ ಇರ್ತಿತ್ತು ಅಲ್ಲಿ. ಅಂದ್ರೆ ಬಿಗ್ ಬಟಾಲಿಯನ್ ಆಫ್ ಸ್ಟಾರ್ವರ್ಸ್. ಅವರೆಲ್ಲ ದೊಡ್ಡ ದೊಡ್ಡ ಕಥೆಗಾರರು, ಒಬ್ಬರಿಗಿಂತ ಅವರು. ಅವರು ಚೆನ್ನಾಗಿದ್ರೆ ಅದನ್ನು ಪ್ರಿಂಟ್ ಮಾಡ್ತಿದ್ರು, ಚೆನ್ನಾಗಿಲ್ಲಿದ್ರೆ ಅದನ್ನು ವಾಪಸ್ ಕಳಿಸ್ತಿದ್ರು. ಆಗದು ಒಂದು ಪರಿಪಾಠ ಆಯ್ತು, ಚೆನ್ನಾಗಿಲ್ಲಿದ್ರೆ ರಿಟರ್ನ್ ಮಾಡ್ತಿದ್ರು. ಹೌದು, ನಮಗದು ಪೋಸ್ಟ್ ಪನ್ ಬರುವಾಗಲೇ ಗೊತ್ತಾಗ್ತಿತ್ತು ಬಂದು ವಾಪಸ್ ಹೋಗಿ. ಆ ಪೋಸ್ಟ್ ಪನ್ ಅನ್ನು ನಡಿಗೆಯಲ್ಲೇ ಗೊತ್ತಾಗ್ತಿತ್ತು, ಮುಗೀತಪ್ಪ ಕತೆ, ಮತ್ತೆ ಮುಗೀತು. ಸೊ ಆ ರೀತಿ ಪರಿಸ್ಥಿತಿ ಇತ್ತು. ಸೊ ದೇರ್ ವಾಸ್ ಎ ಕ್ವಾಲಿಟಿ ಕಂಟ್ರೋಲ್. ಅಂಡ್ ಇನ್ನೊಂದು ಕ್ವಾಲಿಟಿ ಕಂಟ್ರೋಲ್ ಏನು,
ನಾವು ಮತ್ತೊಬ್ಬರ ಕತೆ ಓದಿದಾಗ ಅದು ಕಲೆಕ್ಟಿವ್ ಮೈಂಡ್ ಮತ್ತೆ ಅಗೇನ್ ಅಲ್ಲಿ ಬರುತ್ತದು. ದಟ್ ಆಟೋಮೆಟಿಕಲಿ ಟೆಲ್ಸ್ ವೇರ್ ಐ ಆಮ್. ಸಿ ಮೆಡಿಕಲ್ ಸೈನ್ಸ್ಗೆ ಲಿಟ್ರೇಚರ್ಗೆ ಇರೋ ಏನಂದ್ರೆ ಎರಡು ಮನುಷ್ಯನನ್ನ ಅರ್ಥ ಮಾಡ್ಕೊಳ್ಳಿ ನೋಡ್ತಾರೆ. ಮೆಡಿಕಲ್ ಸೈನ್ಸ್ ನಲ್ಲಿ ಐ ಸ್ಪೆಷಲಿಸ್ಟು, ಇಯರ್ ಸ್ಪೆಷಲಿಸ್ಟು, ನೋಸ್ ಸ್ಪೆಷಲಿಸ್ಟು, ಏನೋ ಕಾರ್ಡಿಯಾಕ್ ಸ್ಪೆಷಲಿಸ್ಟು ಎಲ್ಲ ಇರ್ತಾರಲ್ಲ, ಹಾಗೆ ಪ್ರತಿಯೊಬ್ಬ ಮನುಷ್ಯನ ಒಂದೊಂದು ಕೊಡ್ತಾ ಇರ್ತಾನೆ ರೈಟರು. ಇವನಿಗೆ ಮತ್ತೊಂದ್ ಕಡೆಯಿಂದ ಮತ್ತೊಂದು ಮಗಳಿದ್ದ ಆ ಥರ. ಸೊ ಅದು ಇವನಿಗೆ ಕಾಣ್ತಿದ್ದದ್ದು ಮತ್ತೊಮ್ಮನಿಗೇನು ಕಾಣ್ತದೆ, ಮತ್ತೊಮ್ಮನಿಗೆ ಕಾಣ್ತಿದ್ದದ್ದು ಮತ್ತೊಮ್ಮೆ. ಈ ಜಿಕ್ಸಾ ಪಜಲ್ ತರ, ಜಿಕ್ಸಾ ಪಜಲ್ ಮಕ್ಕಳು ಆಡ್ತಾ ಇರ್ತಾರಲ್ಲ, ಇಲ್ಲೊಂಚೂರು ಇಲ್ಲಿಂದನೋ ಇಲ್ಲ ಮತ್ತೊಂದು ಸಿಕ್ತು ಅಲ್ಲೊಂದು ಹಾಕಿದ, ಆ ರೀತಿ ಇರ್ತದೆ. ಈಗೇನಾಗ್ತದೆ, ನಾವು ಮತ್ತೊಬ್ಬರದ್ದು ಯಾರ್ದು ಓದ್ತೇನೆ, ಬರೀ ನನ್ನ ಮಾತ್ರ ಬರೀತಾ ಇದ್ದೆ, ದೆನ್ ಯು ವಿಲ್ ನಾಟ್ ಹ್ಯಾವ್ ಅನ್ ಐಡಿಯಾ ನಾನು ಎಲ್ಲಿ ಇದ್ದೇನೆ, ವೇರ್ ಡು ಆರ್ ಫಿಟ್ ಇನ್, ನನ್ನ ಡೈಮೆನ್ಷನ್ ಏನಿದೆ ಗೊತ್ತಾಗ್ತದೆ. ಈ ಉಳಿದವ್ರನ್ನ ನಾನು ಓದ್ತಾ ಇದ್ದೆ, ಆವಾಗ ನಾನೇನು, ಈಗ ನಾನೇನು ಪಡೆದೆ ಅಂತ ಇಟ್ಕೊ, ನಾನು ಸಮುದ್ರನೇ ನೋಡಿಲ್ಲ ಅಂತ ಇಟ್ಕೊ, ನಾನು ನಮ್ಮೂರಿನ ಯಾವುದೋ ಹೊಂಡಾನೇ ಸಮುದ್ರ ಅಂತ ಇಟ್ಕೊಂಡಿರ್ತೇನೆ. ಆಗ ಯಾವುದೋ ಸಮುದ್ರ ನೋಡಿದವನು ಯಾವುದೋ ಸಮುದ್ರದ ಬಗ್ಗೆ ಪಡೆದ್ರೆ ಈಗ ಸಮುದ್ರ ಅಂತ ಏನೋ ಇದೇನಂತೆ ಅಂತ ನನಗೆ ಗೊತ್ತಾಗ್ತದೆ. ಆ ರೀತಿ ಇರುತ್ತೆ. ಸೊ ಹೀಗಾಗಿ ನಮಗೆ ಅದರಿಂದಾಗಿ ಒಂದು ಐಡಿಯಾ ಬರ್ತಿತ್ತು. ನಮ್ಗೆ ರಿಜೆಕ್ಟ್ ಆದಾಗ ಬೇಜಾರಾಗ್ತಿತ್ತು, ಬಟ್ ಆಮೇಲೆ ಗೊತ್ತಾಗ್ತದೆ, ಅದೇ ಬಾರ್ದೆ ಅದು ಎಷ್ಟು ಆರ್ಡಿನರಿ ಇತ್ತು ಅಂತ ನೆಕ್ಸ್ಟ್ ಇಯರ್ ಗೊತ್ತಾಗ್ತದೆ, ಎಷ್ಟು ಆರ್ಡಿನರಿ ಇತ್ತು. ತಕ್ಷಣ ಅದು ಬಂದ್ರೆ ಖುಷಿಗೆ ಅದೆಲ್ಲ ಬೇರೆ. ಈಗೇನಾಗಿದೆ ಅಂದ್ರೆ ಸೋಷಿಯಲ್ ಮೀಡಿಯಾ ಬಂದ ತಕ್ಷಣ ಇಮಿಡಿಯೇಟ್ಲಿ ಹಾಕ್ಬಿಡೋದು, ಫೇಸ್ಬುಕ್ ಅಲ್ಲೋ ಅಲ್ಲಿ ಇಲ್ಲಿ ಹಾಕಿ ಇಮಿಡಿಯೇಟ್ಲಿ ಸ್ಟಾರ್ಟ್. ಯಾಕಂದ್ರೆ ಅವನಿಗೆ ನಾಳೆ ಹಿಂಗೆ ಮಾಡ್ಬೇಕಲ್ಲ ನೀವು. ಟೋಟಲ್ ಡೌನ್ ಫಾಲ್ ಆಫ್ ಕ್ವಾಲಿಟಿ ಅಂದ್ರೆ ಸಾರ್ವತ್ರಿಕ ಅಧಪತನ ಶರವೇಗದಲ್ಲಿ. ಅದು ಎಂತ ಅಧಪತನ ಅಂದ್ರೆ ಹೇಳಿದ್ರೆ ಯಾರಿಗೂ ಸೆಲ್ಫ್ ಇನ್ಟ್ರೋಸ್ಪೆಕ್ಷನ್ ಇಲ್ಲ. ಅದು ತುಂಬಾ ಬೇಸರದಿಂದ ಹೇಳ್ತಾ ಇದ್ದೇನೆ. ಮತ್ತೆ ಯಾರಿಗೂ ವಿಮರ್ಶೆ ಮತ್ತು ಅಭಿಪ್ರಾಯಗಳ ನಡುವಿನ ಭೇದವೇ ಗೊತ್ತಿಲ್ಲ. ಯಾರಾದ್ರೂ ಈಗ ಚೆನ್ನಾಗಿದೆ ಅಂದ್ರೆ ಒಳ್ಳೆ ವಿಮರ್ಶೆ ಮಾಡ್ಬಿಡ್ತಾರೆ, ಚೆನ್ನಾಗಿಲ್ಲ ಅಂದ್ರೆ ಕೆಟ್ಟ ವಿಮರ್ಶೆ ಮಾಡ್ಬಿಡ್ತಾರೆ. ಸರ್ ಒಳ್ಳೆ ವಿಮರ್ಶೆ ಮಾಡಿದ್ರು ಸರ್ ಅಂದ್ರೆ ಚೆನ್ನಾಗಿದೆ ಅಂತ. ವಿಮರ್ಶೆ ಅಂದ್ರೆ ಅದು ವಿಶ್ಲೇಷಣೆ, ಸಮೀಕ್ಷೆ ಅಂತ ಕಲ್ಪನೆನೇ ಇಲ್ಲ. ಯಾರಾದ್ರೂ ಹೊಗಳಿದರೆ ಅದು ಒಳ್ಳೆ ವಿಮರ್ಶೆ. ವಿಮರ್ಶೆ ಶಬ್ದದ ಅರ್ಥನೇ ಗೊತ್ತು. ಇಷ್ಟು ಕೆಟ್ಟ ಕಾಲದಲ್ಲಿ, ಕೆಟ್ಟ ಇಷ್ಟು ಮಿಸ್ಲೆಡ್ ಕಾಲದಲ್ಲಿ ಒಬ್ಬರಂತೂ ನನ್ನ ಹತ್ರ ಮುನ್ನುಡಿನೋ ಬೆನ್ನುಡಿನೇನೋ ಬಡ್ಸ್ಕೊಂಡ್ಬಿಟ್ರು. ಆಮೇಲೆ ಹಾಕ್ಲೇ ಇಲ್ಲ, ಯಾಕಂದ್ರೆ ಅದರಲ್ಲಿ ನಾನು ಅವನನ್ನು ಹೊಗಳಲಿಲ್ಲ. ಹೀಗೆಲ್ಲ ಉಂಟು. ಸೊ ಹೀಗಾಗಿ ಪಾಪ ಅನ್ಸ್ಬಿಡ್ತು ನನಗೆ ಅವನು ಬಹಳ ಬೇಜಾರಾಗ್ಬಿಟ್ಟು, ಬೇಗ ವಾಸಿ ಆಗ್ಲಿ ಅಂತ ಒಂದು ಮೆಸೇಜ್ ಮಾಡಿ ಮತ್ತೇನ್ ಮಾಡಿದ್ರು. ಸೊ ಅಲ್ಲ ನಾನು ಹೇಳುದು ಈ ರೀತಿ ಈಗ ಸಡನ್ ಆಗಿ ಅದು ಅಂದ್ರೆ ರಿಡಂಪ್ಷನ್ ಅಂತೀವಲ್ಲ, ಆ ತರದ ಸಿಚುವೇಶನ್ ಬಂದಿರೋದ್ರಿಂದ ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಇಲ್ಲ, ರೀಡಿಂಗ್ ಇಲ್ಲ. ಹೀಗಾಗಿ ದಟ್ ಇಸ್ ಎ ಪ್ರಾಬ್ಲಮ್ ಅಂಡ್ ಅಬ್ಸಲ್ಯೂಟ್ಲಿ ನೋ ರೀಡಿಂಗ್. ಹೀಗಾಗಿ ನಾನು ಯಾರಾದ್ರೂ ಈಗ ಹೊಸದಾಗಿ ಪುಸ್ತಕ ಕೊಡಲಿಕ್ಕೆ ಬಂದ್ರೆ ತುಂಬಾ ಈಗ ಪ್ರಿಂಟಿಂಗ್, ಹೀಗಾಗಿ ಪ್ರಿಂಟಿಂಗ್ ಹ್ಯಾಸ್ ಬಿಕಮ್ ಈಸಿ ಅಲ್ಲ. ಈಗ DTP ನಾವೇ ಮಾಡ್ತೀವಿ, ಆಮೇಲೆ ಕೈಯಲ್ಲಿ ನಾನು ಇನ್ನೂ ಕೈಯಲ್ಲೇ ಬರೆಯೋದು. ಈಗ ಅದೊಂದು ಮತ್ತೊಂದು ಪ್ರಾಬ್ಲಮ್ ಇದೆ ನನಗೆ. ಹೀಗಾಗಿ ಯಾರು ನನ್ನ ಕತೆ ಕೇಳೋದಿಲ್ಲ. ಈಗ ಯಾವ ದೀಪಾವಳಿ ಸಂಚಿಕೆಗೂ ನನ್ನ ಕತೆ ಕೇಳೋದಿಲ್ಲ, ಯಾಕಂದ್ರೆ DTP ಆಪರೇಟರ್ಸ್ ಇದೆ. ನಾನು ಕತೆ ಕಳಿಸೋರಿಗೆ DTP ಮಾಡಬೇಕಾಗುತ್ತೆ. ನಾನು ಕೈಯಲ್ಲೇ ಬರೆಯೋದ್ರಿಂದ ಅದೊಂದು ಪ್ರಾಬ್ಲಮ್ ಇದೆ. ನಾನು ಯಾಕೆ ಕೈಯಲ್ಲಿ ಬರೀತೀನಿ, ನಿನ್ನೆ ನನ್ನ ಪ್ರಶ್ನೆ ಕೇಳಿದ್ರು, ನೀವು ಕೈಯಲ್ಲಿ ಯಾಕೆ ಇನ್ನೂ ಬರೀತೀರಿ ಅಂದ್ರೆ ನನ್ನ ಪ್ರಾಬ್ಲಮ್ ಅಂದ್ರೆ ನಾನು ಟೈಪ್ ಮಾಡಿದ್ರೆ ನಾನು ಬರೆದದ್ದೆಲ್ಲ ಚಂದ ಕಾಣ್ತದೆ, ನಾನು ಬರೆದದ್ದೆಲ್ಲ ಫೈನಲ್ ಅಂತ. ನನಗೆ ಬರೆದದ್ದು ಫೈನಲ್ ಅಂತ ಕಾಣಬಾರ್ದು, ಬರೆದದ್ದು ಇನ್ಕಂಪ್ಲೀಟ್ ಅಂಡ್ ಬರೆದದ್ದು ಹ್ಯೂಮನ್ ಅಂತ ಅನಿಸ್ತದೆ, ಬರೆದದ್ದು ವಲ್ನರೇಬಲ್ ಅಂತ ಅನಿಸ್ತದೆ. ಆಗ್ಲೇ ಏನೋ ಒಂಥರ ಇನ್ನೂ ಏನೋ ಬಾಕಿ ಇದೆ, ಇನ್ನೂ ಇದರಲ್ಲಿ ಏನೋ ರಿಪೇರಿ ಇದೆ ಅಂತ ಅನಿಸಿದ್ರೆ ಮಾತ್ರ ನನ್ನ ಸಮಾಧಾನ. ಇದು ಇಷ್ಟು ಸಾಕು. ಈಗ ನಾನು ಐ ಥಿಂಕ್ ಅರವಿಂದ್ ನಾಡ್ಕರ್ಣಿ ಬಗ್ಗೆ ಮತ್ತೆ ಸ್ವಲ್ಪ ಮಾತಾಡ್ತೀನಿ ಜಾಸ್ತಿ. ಆಮೇಲೆ ಈ ಜಾಗದ ಬಗ್ಗೆ ಇನ್ನೊಂದು ಎರಡು ಮಾಹಿತಿ ಅಂದ್ರೆ, ಈ ಕಲಿನಾ ಜಾಗದ ಬಗ್ಗೆ ನನಗೆ ಬಹಳ ಖುಷಿ ಆಗಿದೆ ಅಂದ್ರೆ ಅದನ್ನು ಹೇಳಲೇಬೇಕು. ಒಂದು ಅಂದ್ರೆ ಇಲ್ಲಿಂದ ಬಹುಶಃ ಒಂದು 10 ಹೆಜ್ಜೆ ಮೇ ಬಿ 1 ಕಿಲೋಮೀಟರ್ ಹೋದ್ರೆ ನನ್ನ ಫಸ್ಟ್ ನೌಕರಿ ಬಾಂಬೆಗೆ ಬಂದಾಗ ನಾನು ಇಲ್ಲೇ ಮಾಡ್ತೇನೆ. ಲೂಪಿನ್ ಲ್ಯಾಬೊರೇಟರೀಸ್ ಅಂತ ಇದೆ, ಅಲ್ಲಿ 300 ರೂಪಾಯಿ ಅಲ್ಲಿ ನನ್ನ ಸ್ಯಾಲರಿ. ನಾನು ಅಲ್ಲಿ ಲ್ಯಾಬೊರೇಟರಿ ಕೆಲಸ ಮಾಡ್ತೀನಿ.
ಅದು ಮಜಾ ಇತ್ತು. ಇಂಟರ್ವ್ಯೂ ಮಾಡ್ಲಿಕ್ಕೆ ಅದು ಹಾಗೆ ಯಾವುದೋ ರೂಮ್ಮೇಟಿನ ಕೈ ಹಾಕೊಂಡು ಬಂದಿದ್ದೆ. ಅದು ಆಯ್ತು, ಅದು ಮಜಾ ಇತ್ತು. ಅವರಿಗೆ ಲ್ಯಾಬ್ ಕೆಮಿಸ್ಟ್ ಬೇಕಿತ್ತು, ಅವರಿಗೆ PhD ಬೇಕಿತ್ತು, ಬಟ್ ನಾನು MSc ಎಲ್ಲ ಮಾಡ್ಕೊಂಡು ಸರ್ಟಿಫಿಕೇಟ್ ಬಂದಿದ್ದಲ್ಲ. ಸೊ ವಾಟ್ ಸ್ಯಾಲರಿ ಡು ಯು ವಾಂಟ್ ಎಕ್ಸ್ಪೆಕ್ಟ್ ಕೇಳಿದ್ರು. ನಾನು 1500 rupees ಆಮೇಲೆ ಹಾಕ್ಲೇ ಇಲ್ಲ, ಯಾಕಂದ್ರೆ ಅದರಲ್ಲಿ ನಾನು ಅವನನ್ನು ಹೊಗಳಲಿಲ್ಲ. ಹೀಗೆಲ್ಲ ಉಂಟು. ಸೊ ಹೀಗಾಗಿ ಪಾಪ ಅನ್ಸ್ಬಿಡ್ತೀನಿ ನನಗೆ. ಒಂದು ಬಹಳ ಬೇಜಾರಾಗುತ್ತೆ. ಬೇಗ ವಾಸಿ ಆಗ್ಲಿ ಅಂತ ಒಂದು ಮೆಸೇಜ್ ಮಾಡಿ ಮತ್ತೇನ್ ಮಾಡಿ. ಸೊ ಅಲ್ಲ ನಾನು ಹೇಳೋದು ಈ ರೀತಿ ಈಗ ಸಡನ್ ಆಗಿ ಏನು ಅಂದ್ರೆ ರಿಡಂಪ್ಷನ್ ಅಂತೀವಲ್ಲ, ಆ ತರದ ಸಿಚುವೇಶನ್ ಬಂದಿರೋದ್ರಿಂದ ಸೆಲ್ಫ್ ಇಂಟ್ರಸ್ಪೆಕ್ಷನ್ ಇಲ್ಲ, ರೀಡಿಂಗ್ ಇಲ್ಲ. ಹೀಗಾಗಿ ದರ್ ಇಸ್ ಎ ಪ್ರಾಬ್ಲಮ್ ಅಂಡ್ ಅಬ್ಸಲ್ಯೂಟ್ಲಿ ನೋ ರೀಡಿಂಗ್. ಹೀಗಾಗಿ ನಾನು ಯಾರಾದ್ರೂ ಹೊಸದಾಗಿ ಪುಸ್ತಕ ಕೊಡಲಿಕ್ಕೆ ಅಂದ್ರೆ ತುಂಬಾ ಈಗ ಪ್ರಿಂಟಿಂಗ್ ಹೀಗಾಗಿ ಪ್ರಿಂಟಿಂಗ್ ಬಿಕಮ್ ಈಸಿ ಅಲ್ಲ. ಈಗ DTP ನಾವೇ ಮಾಡ್ತೀವಿ, ಆಮೇಲೆ ಕೈಯಲ್ಲಿ ನಾನು ಇನ್ನೂ ಕೈಯಲ್ಲೇ ಬರೆಯೋದು. ಈಗ ಅದೊಂದು ಮತ್ತೊಂದು ಪ್ರಾಬ್ಲಮ್ ಇದೆ ನನಗೆ. ಹೀಗಾಗಿ ಯಾರು ನನ್ನ ಕತೆ ಕೇಳೋದಿಲ್ಲ. ಈಗ ಯಾವ ಡಿಪಾರ್ಟ್ಮೆಂಟ್ ಸರ್ಟಿಫಿಕೇಟ್ ನನ್ನ ಕತೆ ಕೇಳೋದಿಲ್ಲ, ಯಾಕಂದ್ರೆ DTP ಆಪರೇಟರ್ಸ್ ಇಲ್ಲ. ನಾನು ಕತೆ ಕಳಿಸಿದ ನೋಡಿ DTP ಮಾಡ್ಬೇಕಾಗ್ತದೆ. ನಾನು ಕೈಯಲ್ಲೇ ಬರೆಯೋದ್ರಿಂದ ಅದೊಂದು ಪ್ರಾಬ್ಲಮ್ ಇದೆ. ನಾನು ಯಾಕೆ ಕೈಯಲ್ಲಿ ಬರೀತೀನಿ, ನಿನ್ನೆ ನನ್ನ ಪ್ರಶ್ನೆ ಕೇಳಿದ್ರು, ನೀವು ಕೈಯಲ್ಲಿ ಯಾಕೆ ಇನ್ನೂ ಬರೀತೀರಿ ಅಂದ್ರೆ ನನ್ನ ಪ್ರಾಬ್ಲಮ್ ಅಂದ್ರೆ ನಾನು ಟೈಪ್ ಮಾಡಿದ್ರೆ ನಾನು ಬರೆದದ್ದೆಲ್ಲ ಚಂದ ಕಾಣ್ತದೆ. ನಾನು ಬರೆದದ್ದೆಲ್ಲ ಫೈನಲ್ ಅಂತ, ನನಗೆ ಬರೆದದ್ದು ಫೈನಲ್ ಅಂತ ಕಾಣಬಾರ್ದು. ಬರೆದದ್ದು ಇನ್ಕಂಪ್ಲೀಟ್ ಅಂಡ್ ಬರೆದದ್ದು ಹ್ಯೂಮನ್ ಅಂತ ಅನ್ಸ್ತದೆ, ಬರೆದದ್ದು ವಲ್ನರೇಬಲ್ ಅಂತ ಅನ್ಸ್ತದೆ. ಆಗ್ಲೇ ಏನೋ ಒಂಥರ ಇನ್ನೂ ಏನೋ ಬಾಕಿ ಇದೆ, ಇನ್ನೂ ಇದರಲ್ಲಿ ಏನೋ ರಿಪೇರಿ ಇದೆ ಅಂತ ಅನ್ಸಿದ್ರೆ ಮಾತ್ರ ನನಗೆ ಸಮಾಧಾನ. ಇದು ಇಷ್ಟು ಸಾಕು. ಈಗ ನಾನು ಐ ಥಿಂಕ್ ಅರವಿಂದ್ ನಾಡ್ಕರ್ಣಿ ಬಗ್ಗೆ ಮೊದಲು ಸ್ವಲ್ಪ ಮಾತಾಡ್ತೀನಿ ಜಾಸ್ತಿ. ಆಮೇಲೆ ಈ ಜಾಗದ ಬಗ್ಗೆ ಇನ್ನೊಂದು 2 ಮಾಹಿತಿ ಅಂದ್ರೆ, ಈ ಕಲಿನಾ ಜಾಗದ ಬಗ್ಗೆ ನನಗೆ ಬಹಳ ಖುಷಿ. ಯಾಕೆಂದ್ರೆ ಅದನ್ನು ಹೇಳಲೇಬೇಕು. ಒಂದು ಅಂದ್ರೆ ಇಲ್ಲಿಂದ ಬಹುಶಃ ಒಂದು 10 ಹೆಜ್ಜೆ ಮೇ ಬಿ 1 ಕಿಲೋಮೀಟರ್ ಹೋದ್ರೆ ನನ್ನ ಫಸ್ಟ್ ನೌಕರಿ ಬಾಂಬೆಗೆ ಬಂದಾಗ ನಾನು ಇಲ್ಲೇ ಮಾಡ್ತೇನೆ. ಯೂಪಿಂಗ್ ಲ್ಯಾಬೊರೇಟರೀಸ್ ಅಂತ ಇದೆ, ಅಲ್ಲಿ 300 ರೂಪಾಯಿ ಅಲ್ಲಿ ನನ್ನ ಸ್ಯಾಲರಿ. ನಾನು ಅಲ್ಲಿ ಲ್ಯಾಬೊರೇಟರಿ ಕೆಲಸ ಮಾಡ್ತೇನೆ. ಅದು ಮಜಾ ಇತ್ತು. ಇಂಟರ್ವ್ಯೂ ಮಾಡ್ಲಿಕ್ಕೆ ಅದು ಹಾಗೆ ಯಾವುದೋ ರೂಮ್ಮೇಟಿನ ಕೈ ಹಾಕೊಂಡು ಬಂದಿದ್ದೇನೆ. ಅದು ಆಯ್ತು, ಅದು ಮಜಾ ಇತ್ತು. ಅವರಿಗೆ ಲ್ಯಾಬ್ ಕೆಮಿಸ್ಟ್ ಬೇಕಿತ್ತು, ಅವರಿಗೆ PhD ಬೇಕಿತ್ತು, ಬಟ್ ನಾನು MSc ಎಲ್ಲ ಮಾಡ್ಕೊಂಡು ಸರ್ಟಿಫಿಕೇಟ್ ಬಂದಿದ್ದಲ್ಲ. ಸೊ ವಾಟ್ ಸ್ಯಾಲರಿ ಡು ಯು ವಾಂಟ್ ಎಕ್ಸ್ಪೆಕ್ಟ್ ಕೇಳಿದ್ರು. ನಾನು 1500 rupees. ಅವ್ರು ನಾನು ಕೂಡಿಸಿದ್ರು, ಸಂಜೆವರೆಗೆ ಕೂಡಿಸಿದ್ರು. ಹೊರಗೆ ಕೂತ್ಕೊಳ್ಳಿ, ರಿಸೆಪ್ಷನ್ ಇಲ್ಲ. ಅಲ್ಲಿ ಮೆಟ್ಲು ಕೆಳಗಡೆ ಜಾಗ ಇರ್ತಲ್ಲ, ಸೆಕ್ಯೂರಿಟಿ ಕೂತಿರ್ತಾನೆ, ಅದಕ್ಕೆ ಕಿರ್ಲೋಸ್ಕರ ಕುರ್ಚಿ ಮೇಲೆ ಅಲ್ಲಿ ಕೂತಿದ್ದೆ ನಾನು ಸಂಜೆವರೆಗೆ. ಸಂಜೆ ಕಳೆದ್ರು ಹೋದೆ. ಹೋದ್ಮೇಲೆ yes, we have decided to take you, but your expectations are too high. We will give you 300 rupees. Are you willing? I said yes. Again, ನಂಗೆ ಫ್ಯಾನ್ ಆಫ್ ಮಾಡಿ ಹೋಗ್ಬೇಕಿರ್ತದೆ. So that job was here only, living here. So ಅದೊಂದು ನನಗೆ ಇನ್ನೂ ನೆನಪಿದೆ. ಈ ಏರಿಯಾ ಇಲ್ಲಿ 5 ತಿಂಗಳು ಕೆಲಸ ಮಾಡ್ತೇನೆ. ಆಮೇಲೆ ನಾನು ತಾನಾ ಬಿಲ ಬರ್ತು. ಇನ್ನೊಂದು ಅಂದ್ರೆ ಸ್ಮಿತಾ ಡಿಡರ್ MSc ಇನ್ ಕಲಿನಾ ಕ್ಯಾಂಪಸ್ ಹೋಗಿದ್ದೆ. MSc ಕೆಮಿಸ್ಟ್ರಿ ಅವ್ರು ಇಲ್ಲೇ ಮಾಡಿ. ಹೀಗಾಗಿ ಅದೊಂದೇ ಇಲ್ಲಿ ಕನೆಕ್ಷನ್, ಆ ರೀತಿ ಕನೆಕ್ಷನ್, ಕಲಿನಾದ ಕನೆಕ್ಷನ್. ಆಮೇಲೆ ಅರವಿಂದ್ ನಾಡ್ಕರ್ಣಿ ಅವರು ಕೂಡ ಇಲ್ಲೇ ಸಮೀಪ, ಶಾಜಿರಾಜೆ ಮಾರ್ಗ. ಅರವಿಂದ್ ನಾಡ್ಕರ್ಣಿಯವರ ಕವಿತೆ, ಅರವಿಂದ್ ನಾಡ್ಕರ್ಣಿ ಮತ್ತು ಗಂಗಾಧರ ಚಿತ್ತಾಲ್ ಇಬ್ಬರು ಕೂಡ ಹನೆಹಳ್ಳಿಯಿಂದ ಬಂದವರು, ಯಶವಂತ್ ಚಿತ್ತಾಲ್ ಇರ್ತಾರೆ. ಅರವಿಂದ್ ನಾಡ್ಕರ್ಣಿಯವರ ಬಗ್ಗೆ ನನಗೆ ಒಂದು ವಿಶೇಷ ಅಂದ್ರೆ, ಅವರೆಲ್ಲ ಪಾಪ ನನ್ನನ್ನು ತುಂಬಾ ಪ್ರೀತಿಯಿಂದ ನೋಡಿದವರು. ನಾನು ಇದ್ದಾಗ, ಬ್ಯಾಚುಲರ್ ಆಗಿದ್ದಾಗ ಪ್ರತಿ ವೀಕೆಂಡ್ ನಾನು ಅವ್ರ ಮನೆಗೆ, ಅಂದ್ರೆ ನಾನು ಸಂಸಾರಸ್ಥ ಆಗೋ ತನಕ ವೀಕೆಂಡ್ಗೆ ಯಾವಾಗ ಹೋದ್ರು ಅವ್ರ ಮನೆಯಲ್ಲಿ, ವೀಕೆಂಡ್ಗೆ ಯಾವುದು ನನಗೆ ಅತಿಥ್ಯ ಅವ್ರ ಮನೇಲೆ ಉಳ್ಕೊಳ್ತಿದ್ದೆ. ಆಮೇಲೆ ಅವ್ರ ಹೆಂಡತಿ ಗೈನಕಾಲಜಿಸ್ಟ್, ಅವ್ರದ್ದು ಶಾಂತಿ ಮೆಟರ್ನಿಟಿ ಹೋಮ್ ಅಂತಿತ್ತು ಇಲ್ಲೇ. ಅದೇ ಆಗ್ತದೆ, ಮೆಟರ್ನಿಟಿ ಹೋಮು ಗೋಡೆ ಆಚೆ, ಇವ್ರ ಫ್ಲಾಟ್, ಆ ಕಡೆ ಮೆಟರ್ನಿಟಿ ಹೋಮ್. ಸೊ ಈ ಕಡೆಗೆ ಆ ಕಡೆಯಿಂದ ನವಜಾತ ಶಿಶುಗಳ ಸದ್ದು, ಈ ಕಡೆಗೆ ನವಜಾತ ಕವಿತೆಗಳ ಸದ್ದು. ರಾತ್ರಿ ಓದ್ ಹೇಳ್ತಿದ್ರು.
ಸೊ ಈಚೆಗೆ ನಾನು ಪ್ರಿಸರ್ವ್ ಬುಕ್ ಹೌಸ್ಗೆ ಅವರ ಆಯ್ದ ಕವನಗಳ ಒಂದು ಮಾಡಿಕೊಟ್ಟೆ, ಒಂದು ಕಲೆಕ್ಷನ್ ಅದಕ್ಕೆ ಬರ್ತಿದೆ. ಅದಕ್ಕಾಗಿ ನಾನು ಹೇಳಿದೆ ಇವರಿಗೆ, ನಾನು ಅರವಿಂದ ನಾಡ್ಕರ್ಣಿ ಬಗ್ಗೆ ಮಾತಾಡ್ತೀನಿ ಒಂದು 2 ನಿಮಿಷ ಅಂತ. ಅಮೇಝಿಂಗ್ ಅಪ್ಪ. ನಾವ್ ಏನಾಗ್ತದೆ, ಕೆಲವೊಂದು ಕವಿಗಳನ್ನ ಅವ್ರು ಇದ್ದಾಗ ಅವರ ಒಡನಾಟದಿಂದ ವಿ ಟೇಕ್ ದೆಮ್ ಫಾರ್ ಗ್ರಾಂಟೆಡ್. ನಮ್ಗೆ ಸಲೀಸಾಗಿ ತಗೊಂಡ್ಬಿಡ್ತೇವೆ, ನಮ್ಮ ಅರವಿಂದ ನಾಡ್ಕರ್ಣಿ ಹಾಗೆ ಹೀಗೆ ಅಂತ. ಮತ್ತೆ ನಾವು ಆ ಜೀವನದಲ್ಲಿ ಬದುಕಿರ್ತೇವಲ್ಲ, ಅವರು ಎಂತ ಅದ್ಭುತ ಕವಿತೆಗಳನ್ನು ಬರೆದಿದ್ದಾರೆ, ನೀವು ಅವರನ್ನೆಲ್ಲ ಓದ್ಲೇಬೇಕು. ಅವರು ಒಂದು ಊರಿಂದ ಬಂದವರು, ಅವ್ರದ್ದು ಅದೇ ಹನೆಹಳ್ಳಿ. ಯಾವ ಹನೆಹಳ್ಳಿಯಿಂದ ನಮ್ಮ ಯಶವಂತ ಚಿತ್ತಾರರು ಅಮರವಾಗಿಸಿದ್ದಾರೋ, ರೂಪವಾಗಿಸಿದ್ದಾರೋ ಅದೇ ಹನೆಹಳ್ಳಿ. ಷಷ್ಠಿ ತೇರೆಳೆದಂತಹ ಹನೆಹಳ್ಳಿ, ಅದೇ ಹಸಿರು ಎಲ್ಲ ಹೌದು. ಬಟ್ ಅವ್ರು ಇಲ್ಲಿ ಬಂದ್ಮೇಲೆ ಅವರು ಬಹಳ, ಅವರ ಒಂದು ರೂಪಕ ಬಹಳ ಚೆನ್ನಾಗಿದೆ. ಒಂದೇ ಸಾಲು ಚೆನ್ನಾಗಿದೆ. ಸಂಕದ ಕಳದ ಜುಳು ಜುಳು ಹಳ್ಳದ ತುಂಬ ಹರಿಯುವ ಬಿಂಬ. ಅಂದ್ರೆ ಆ ಸಂಕದ ಕೆಳಗಿನ ಹರಿಯುವ ನೀರಿನಲ್ಲೆಲ್ಲ ಬಿಂಬಗಳು, ಹಸಿರು ಬಿಂಬಗಳು, ಆ ತರದ್ದು. ಅಲ್ಲಿ ಅವ್ರು ಹೇಳ್ತಾರೆ, ಇನ್ನೆಲ್ಲ ನಾನು ನಿಮ್ಮೂಲ ಮುಗ್ಧಕ್ಕಂತ ನೆನಪುಗಳ ಮೆಟ್ಟಿ ನಿಂತ ಜರಾಸಂಧ ಅಂತ. ಅದನ್ನು ಬಿಟ್ಟು ಅವ್ರೀಗ ಇಲ್ಲಿ ಬಂದಿದ್ದಾರೆ. ಇಲ್ಲಿಗೆ ಬಂದಿದ್ದಾರೆ ಅವರು, ಮಹಾನಗರಕ್ಕೆ ಬಂದಿದ್ದಾರೆ. ಅಲ್ಲಿ ಅವ್ರದ್ದು ನಗರಾಯಣ ಶುರುವಾಗ್ತದೆ. ಅವರು 12 ಕವನ ಸಂಕಲನಗಳನ್ನು ಪ್ರಿಂಟ್ ಮಾಡಿದ್ದಾರೆ. ಮತ್ತೆ ಅವರು ಹನೇಹಳ್ಳಿ ಮತ್ತು ಬಂಕಿಕೊಂಡ. ಅವರು ಮುಂಬೈ ಮತ್ತು ಪೂನಾದಲ್ಲಿ BSc ಮಾಡಿದ್ರು, LLB ಮಾಡಿದ್ರು. ಆಮೇಲೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಅವರು ಕೆಲಸ ಮಾಡಿದ್ರು 11 ವರ್ಷ. ಆಮೇಲೆ ಅವರು ಇನ್ಕಮ್ ಟ್ಯಾಕ್ಸ್ ಕನ್ಸಲ್ಟೆಂಟ್ ಆಗಿ ನಿವೃತ್ತರಾದ್ರು 1986 ಅಂಧೇರಿಯಲ್ಲಿದ್ದರು. ಆಮೇಲೆ ನಡುವೆ ಅವ್ರ ಕೊನೆಗೆ ಸೃಜನವೇದಿ ಅಂತ ಒಂದು ಪೊಯಿಟ್ರಿಗೆ ಒಂದು ಎಕ್ಸ್ಕ್ಲೂಸಿವ್ ಆದ ಒಂದು ಮ್ಯಾಗಝಿನ್ ಅನ್ನ, ಕ್ವಾರ್ಟರ್ಲಿ ಮ್ಯಾಗಝಿನ್ ಅಂತಂದ್ರು. ಅವರು ಮತ್ತು ಹೇಮಂತ್ ಕುಲಕರ್ಣಿ ಅಂತ ಇಬ್ಬರು ಸೇರ್ಕೊಂಡು ಬರೀ ಪೊಯಿಟ್ರಿಗಾಗಿ, ಪೊಯಿಟ್ರಿ ವಿಮರ್ಶೆ ಮತ್ತು ಪೊಯಿಟ್ರಿ ಮಾಡ್ಕೊಂಡ್ರು. ಆಮೇಲೆ ಅವ್ರ ಹೆಂಡತಿ ಗಾಯತ್ರಿ ನಾಡ್ಕರ್ಣಿ ಅಂತ ಇಬ್ರು, ಅವ್ರಿಗೆ ಮಕ್ಕಳು ಇರ್ಲಿಲ್ಲ, ಅವರಿಬ್ಬರೇ ಇದ್ರು. ಆಮೇಲೆ ವೈಂಡ್ ಅಪ್ ಮಾಡಿದ್ರು ಅಂತ ಕಾಣುತ್ತೆ. ಅದು ಕೊನೆ ತನಕ ನಿಲ್ಲಿಸ್ತಾ ಇದ್ರು ಮೆಟರ್ನಿಟಿ ಹೋಮ್. ಮುಂಬೈಯಲ್ಲೇ ಇದ್ರು, ಆಮೇಲೆ ಕೊನೆ ತನಕ ಇಲ್ಲೇ ಇದ್ರು. ತುಂಬಾ ಸರಳವಾದ ಜೀವಿಗಳು, ತುಂಬಾ ಸಂಪನ್ನರು, ಯಾವಾಗಲೂ ನಗನಗ್ತಾ ಇರೋರು. ನಮ್ಮ ಕೊಂಕಣಿಲಿ ಒಂದು ಮಾತಿದೆ, ಈ ಕುಚ್ಚಿಗೆ ಅಕ್ಕಿ ಅನ್ನಲ್ಲ, ಈ ಬಿಳಿ ಅಕ್ಕಿ ಏನಂತೀವಿ ನಾವು, ಬೆಳ್ತಿಗೆ ಅಕ್ಕಿಯ ಕೊಟ್ಟೆ ಅಂತ ಮಾಡ್ತೀವಿ ನಾವು. ಬೆಳ್ತಿಗೆ ಅಕ್ಕಿ ಕೊಟ್ಟೆ ಅಂತಿದ್ರು. ಯಾವಾಗಲೂ ಒಂಥರ ನಗ್ನಗ್ತಾ ಒಂಥರ ಆಡಿಗೆ ಹಸನ್ಮುಖಿಯಾಗಿದ್ರು. ಸೊ 2 ಡಿಕೇಡ್ 1976 ಇಂದ 1996 ವರೆಗೆ ಅವರ ನಾ ಭಾರತಿ ಕುಮಾರ, ನಗರಾಯಣ, ಆತ್ಮಭಾರತ ಮತ್ತು ಅದರ ನಂತರದ ಇನ್ನೊಂದು ಕಲೆಕ್ಷನ್, ಈ 5 ಕವನ ಸಂಕಲನದ ಪ್ರತಿ ಕವಿತೆಗಳನ್ನು ಅವರ ಬಾಯಿಂದಲೇ ಕೇಳಿದ್ದೇನೆ ನಾನು. ಹೀಗಾಗಿ ಈಚೆಗೆ ಆ ಕವಿತೆಗಳನ್ನು ಓದುವಾಗ ಅವರ ಧ್ವನಿಗೆ ನನ್ಗೆ ಕೇಳುತ್ತೆ. ರೀಡ್ ಇಟ್, ಅವರ ಫಿಸಿಕಲ್ ವಾಯ್ಸ್ ಕೂಡ ನನ್ಗೆ ಕೇಳುತ್ತೆ. ಅದನ್ನು ಬಹಳ ಬಹಳ ಮಜಾ ಅನಿಸ್ತದೆ. ಮತ್ತು ಅವ್ರದ್ದು ಕವಿತೆಗಳಲ್ಲಿ ಹಿಂದಿ, ಮರಾಠಿ, ಗುಜರಾತಿ ಮತ್ತು ಟಿಪಿಕಲ್ ಬಾಂಬೆ ಒಂದು ಟೋನ್ ಇರ್ತದೆ. ಅದು ಸೇರಿದ ಒಂದು ಕನ್ನಡ ನಮ್ಗೆ ಕೇಳ್ತದೆ. ಅದು ಬಹಳ ಮಜಾ ಇದೆ. ಆ ಟೋನು ಅದೊಂಥರ ಡ್ರಾಮೆಟಿಕ್ ಟೋನ್ ಇದೆ, ಒಂಥರ ನಾಟಕೀಯತೆ ಇದೆ. ಅದನ್ನ ನಮ್ಮ ಗೌರೀಶ್ ಕಾಯ್ಕಿಣಿ ಒಂದ್ ಕಡೆ ಬರೆಯುವುದೇ ಅದರ ಬಗ್ಗೆ. ನಾಟಕೀಯ ಆವಿರ್ಭಾವ, ಚಿಂತನಶೀಲ ತಾದಾತ್ಮ್ಯ ಮತ್ತು ಚಾರಿತ್ರಿಕ ಪೌರಾಣಿಕ ಉತ್ತರಾಧಿಕಾರದ ಪ್ರಜ್ಞೆಯನ್ನ ಅರವಿಂದರಲ್ಲಿ ಗೌರೀಶ್ ಕಾಯ್ಕಿಣಿ ಅವರು ಅಂದ್ರೆ ಅವರು ಗುರುತಿಸ್ತಾರೆ. ಒಂಥರ ನಾಟಕೀಯ ಆವಿರ್ಭಾವ ಇದೆ. ಅದು ನನಗೆ ಇವಳು ಅನಿತಾ ಓದಿದ ಇದು ಯಾವುದು ಸ್ವಲ್ಪ ನನ್ಗೆ ಬಹಳ ಇಷ್ಟ ಅದು. ಆ ಕವಿತೆ ಸಣ್ಣ ಕವಿತೆ, ಬಟ್ ಅವಳ ನಗರಾಯಣದ ಕವಿತೆಗಳು ಫಸ್ಟ್ ಇದರಲ್ಲಿ ಅದು ಊರಿನ ಎಲ್ಲ ಚಂದ. ಅದು ನಾವು ಒಂದೊಂದ್ಸಲ ಇವರು ಹೇಳಿದಾಗೆ ಊರಿನ ನೆನಪುಗಳು ಅಂತ ಬರೆಯುವುದು ಒಂದು, ಬಟ್ ನಮ್ಗೆಲ್ಲ ನಗರಕ್ಕೆ ಬರೋದು ಬಹಳ ಬೇಕಾಗಿರ್ತದೆ. ನಗರ ನಮ್ಮನ್ನು ಊರಿಂದ ಬಿಡುಗಡೆ ಬೇಕಿರ್ತದೆ. ಯಾಕಂದ್ರೆ ಊರು ನಮ್ಮನ್ನು ನಮ್ಮ ಒಂದೊಂದು ಸ್ಲಾಟ್ ಅಲ್ಲಿ ಹಾಕ್ತಾ ಇರ್ತದೆ. ಊರಲ್ಲೆಲ್ಲ ನಾವು ಇಂಥವ್ರು ಮಕ್ಕಳು ಅಂತಾನೆ ಫೇಮಸ್ ಆಗಿರ್ತೇವೆ. ಅದು ನಮ್ಗೆ ಆಗ್ತಾ ಇರೋದು, ಇವ್ರ ಮಗ, ಅವ್ರ ಮಗ, ಅವ್ರ ಮಗ, ಅವ್ರ ಮಗ. ಈಗ ನೋಡಿ ಇಲ್ಲಿ ಬಂದ್ಮೇಲೆ ಯು ಆರ್ ನೋನ್ ಆಸ್ ಸಂಬಡೀಸ್ ಫಾದರ್. ಸ್ಮಿತಾ ಕಿ ಮಮ್ಮಿ, ಬಡ್ಡಿ ಕಿ ಪಪ್ಪ, ನಿಮ್ಮ ಐಡೆಂಟಿಫೈ ಉಲ್ಟಾ ಇಲ್ಲ. ಊರಲ್ಲಾದ್ರೆ ಉಸ್ಕಾ ಬೇಟ, ಇಸ್ಕಾ ಬೇಟಿ, ಇಸ್ಕಾ ಬೇಟ, ಇದು ಕಂಪ್ಲೀಟ್ ಉಲ್ಟಾ ಮಾಡ್ಬಿಡ್ತದೆ. ಸೊ
ಸೊ ಈಗ ನಮ್ಮೂರಲ್ಲಿ ನಿಮ್ಗೆ ಹಾಗೆ ನನ್ನ ಮಾಸ್ಟರ್ ಮಗ ಅನ್ನೋದು ಎಷ್ಟು ಪ್ರಾಬ್ಲಮ್, ನಮ್ಮೂರಲ್ಲಿ ಬಹಳ ಪ್ರಾಬ್ಲಮ್ ಆಗಿತ್ತು. ಮೇಸ್ಟರ್ ಮಗ ಅದು ಎಲ್ಲಾ ಕಡೆಯಲ್ಲೂ ಪ್ರಾಬ್ಲಮ್. ಒಳ್ಳೇದಾಗಿ ಮಾಡಿದ್ರು ಬೈತಿದ್ರು, ಅವನಿಗೆ ಮಾಸ್ಟರ್ ಮಗ ಚೆನ್ನಾಗಿ ಮಾಡಿದ್ರೆ ಏನು ನೀನು ಮಾಸ್ಟರ್ ಮಗ ಬಿಟ್ಟು ನೀನು ಮಾಡಿದ್ದೀರ. ಸೊ ದಟ್ ಐಡೆಂಟಿಟಿ ಪ್ರಾಬ್ಲಮ್ ಇಲ್ಲಿ ಇಲ್ಲ. ಸೊ ಸಿಟಿ ಇಸ್ ಎ ಡೆವಲಪ್, ನನಗೆ ಅದು ಬಹಳ 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 ಇಷ್ಟ. ಆಮೇಲೆ ಇದು ನಾನು ಬಹಳ ಕಡೆ ಹೇಳಿದ್ದೀನಿ, ಅದಕ್ಕಾಗಿ ಮಹಾನಗರ ಅಂಡ್ ಅರ್ಬನ್ ಪ್ಲೇಸ್ ಎಸ್ಪೆಷಲಿ ಬಾಂಬೆ is a multilingual urban space. ಈಗ ನನಗೆ ಇಷ್ಟ, ಎಲ್ಲ ಭಾಷೆಯವರು ಇಲ್ಲಿ ಬರ್ತಾರೆ and it's the liberating space. ನಾನು ಇದನ್ನ ಯಾವುದೇ ರೊಮ್ಯಾಂಟಿಸೈಸ್ ಮಾಡಿ ಹೇಳ್ತಾ ಇಲ್ಲ. ನನ್ನ ಪಾತ್ರಗಳೆಲ್ಲವೂ ನೀವು ನೋಡಿ, ನಾನು ನಿನ್ನೆ ಸುಮ್ಮನೆ ಕಾಲೇಜಲ್ಲಿ ಅದನ್ನೇ ಮಾತಾಡ್ತಾ ಇದ್ದೆ. ನನ್ ಆಫ್ ಮೈ ಕ್ಯಾರೆಕ್ಟರ್ಸ್ ಆರ್ ಕನ್ನಡಿಗರ್ಸ್. ದಸಾವರಿ ಲೋಖಂಡೆ ಇರ್ಬೋದು, ಪೋಪಟ್ ಇರ್ಬೋದು, ಪ್ಯಾರೇವಾಲ್ ಇರ್ಬೋದು. ಅಫ್ಕೋರ್ಸ್ ನನ್ನ ಬಾಕಿ ಕಥೆಗಳು ಇದ್ದಾರೆ, ಬಟ್ ಇವ್ರು ಯಾರೂ ಕನ್ನಡಿಗರಲ್ಲ. ಬಟ್ ನನ್ನ ಕಥೆಯಲ್ಲಿ ಬಂದು ಕನ್ನಡ ಮಾತಾಡ್ತಾರೆ. ಯಾಕಂದ್ರೆ their identity is their human identity. ಆಗಲೇ ಲಿಬರೇಟ್ ಆಗ್ತಾರೆ. ಅಂದ್ರೆ ನೀವು ಅವ್ರನ್ನ ಗುರುತಿಸೋದು, ಅವ್ರ ಮಾನವೀಯ ಕಾಂಟೆಕ್ಸ್ಟ್ ಅನ್ನು ಗುರುತಿಸೋದು ಅವ್ರು ಹಾಗಿದ್ದಾಗ ಮಾತ್ರ. ಅವನನ್ನ ನಾನು ಏನೋ ಈಗ ಅವನು ಅಸಾವರಿ ಲೋಖಂಡೆಯಿಂದ ನಾನು ಬೇರೆ ಏನೋ ಮಾಡಿದ್ದೆ, ಐಡೆಂಟಿಫೈಬಲ್ ಕನ್ನಡ ಮಾಡಿದ್ರೆ ಸಡನ್ಲಿ ನಮ್ಮ ತಲೆಯಲ್ಲಿ ಬೇರೆ ಕಥೆ ಶುರು ಆಗ್ತದೆ. ದಟ್ ಇಸ್ ದ ಟೆಕ್ನಿಕ್. ಅಂದ್ರೆ ಅದು ಟೆಕ್ನಿಕ್ ಅಂದ್ರೆ ಡೆಲಿಬರೇಟ್ ಅಲ್ಲ, ಅದು ಇಲ್ಲಿ ನಮ್ಗೆ ಹಾಗೆ ಕಾಣ್ತದೆ. ನಮ್ಗೆ ಯಾರು ಆ ತರ ಕಾಣೋದೇ ಇಲ್ಲ. ಸೊ ಆ ಎಲಿಮೆಂಟ್ ನನಗೆ ಬಾಂಬೆಯಲ್ಲಿ ಮಾತ್ರ ಸಿಕ್ಕಿದೆ. ನಮ್ಗೆ ಯಾರ ತಲೆಯಲ್ಲೂ ಅದು ಬರುವುದಿಲ್ಲ. ದಟ್ ಇಸ್ ವಾಟ್ ಇಟ್ ಈಸ್. ಇದೊಂದು ನನ್ನ ಪ್ರಕಾರ ಮುಂಬೈ ಅನ್ನೋದು ಬಹಳ ಸ್ಪಿರಿಚುವಲ್ ಆದಂತ ಜಾಗ. ಎಷ್ಟು ಮಿನಿಮಲಿಸ್ಟಿಕ್ ಜಾಗ ಅಂದ್ರೆ, ನಾನು ಮತ್ತೆ ಹೇಳಿದ್ದೆ ಎಲ್ಲ ಕಡೆ ಕೆಲವರು ಹಾಸ್ಪಿಟಲ್ ಅಂತ ಹೇಳ್ತಿದ್ದೇನೆ, ಇದು ಮ್ಯಾಕ್ಸಿಮಮ್ ಸಿಟಿ ಅಂತ ಕರಿತೀವಿ. ಬಟ್ ತುಂಬಾ ಯಾಕೆ ಮ್ಯಾಕ್ಸಿಮಮ್ ಸಿಟಿ ಅಂದ್ರೆ ಇಟ್ ಇಸ್ ಎ ಮಿನಿಮಲಿಸ್ಟಿಕ್ ಸ್ಪೇಸ್. ಇಲ್ಲಿ ದೇವರಿಗೆ ಸಹ ಜಾಗ ಇಲ್ಲ. ಫ್ರಿಜ್ ಕೆ ऊपर रखते हैं. ನಮ್ಮ ದೇವರಂತೂ ನಾವು ಫ್ರಿಜ್ ಮೇಲೆ ಇಡ್ತಿದ್ವಿ, ಇಲ್ಲಿ ಜಾಗ ಇಲ್ಲ. ಪಾಪ ಅವನಿಗೆ ಎಷ್ಟು ಅಭ್ಯಾಸ ಹೋಗಿದ್ವಿ, ಬೆಂಗಳೂರಿಗೆ ಬಂದ್ರೆ ಜಾಗ ಇದೆ, ಫ್ರಿಜ್ ಮೇಲೆ ಇಡ್ತೀವಿ. ಅವನ್ ಮತ್ತೆಲ್ಲೂ ಬೇಡ ಅಂತ ಇಲ್ಲೇ ಇಟ್ರೆ ಸಾಕು ಅಂತ. ಆತರ ಅಂದ್ರೆ ನಮ್ಮ ಮೆಂಟಲ್ ಸ್ಪೇಸ್ ಪ್ರಕಾರ ನಾವು ಮೈಂಡ್ ಇಲ್ಲಿ ಜಾಗ ಇದ್ರೆ ಎಲ್ಲದಕ್ಕೂ ಜಾಗ ಇದೆ. ನಿಮ್ಗೆ ಇಲ್ಲೇ ಜಾಗ ಇಲ್ಲಿದ್ರೆ ಎಲ್ಲ ಶುರುವಾಗುತ್ತೆ. ಮೋರ್ ಯು ಹ್ಯಾವ್ ದ ಸ್ಪೇಸ್, ಮೋರ್ ಯು ಇನ್ವೈಟ್ ದ ಪ್ರಾಬ್ಲಮ್ಸ್. ಎಲ್ಲದೂ ಪ್ರಾಬ್ಲಮ್ ಶುರುವಾಗಿ ಇಲ್ಲಿಂದನೇ ಶುರುವಾಗ್ತದೆ. ಕಸ ಶುರುವಾಗದೆ ಇಲ್ಲಿಂದ. ಸೊ ದಟ್ಸ್ ಹೌ ಇಟ್ ಇಸ್. ಸೊ ಅದಕ್ಕಾಗಿ ಅರವಿಂದರ ಕವಿತೆಗಳಲ್ಲಿ ಆ ರೀತಿಯ ಜಾಗಕ್ಕಾಗಿ ಹುಡುಕ್ತಾರವರು. ಅವ್ರು ಹೇಳ್ತಾರೆ ಅದೆಲ್ಲ ಚಂದ, ಅವರಿಗೆ ಯಜಮಾನ ಸಂಸ್ಕೃತಿಗೆ ಕೊಟ್ಟರೆ ಎಷ್ಟು ಬೇಸರ ಬಂದಿರ್ತದೆ ಅಂತ ಅವರ ಕವಿತೆಗಳಲ್ಲಿ ಗೊತ್ತಾಗ್ತದ್ರು. ಆಮೇಲೆ ಈ ರಾಯರು ಊರಲ್ಲಿ ರಾಯಗಿರಿ ಮಾಡ್ತಾರಲ್ಲ, ಕೂತ್ಕೊಂಡು ತೆಂಗಿನಕಾಯಿ ಇಳಿಸೋದು, ಎಣಿಸೋದು, ಅದು ಕಂಡ್ರೆ ಆಗ್ತಿರೋದಿಲ್ಲ. ನನಗೆ ಉಲ್ಲಾಸ್ ಹೆಗಡೆ ಅಂತ ತೆಗಲ ಇಲ್ಲ, ಪಾಪ ಈಗ ತೀರ್ಕೊಂಡು ಅವನು ಸೈಂಟಿಸ್ಟ್, ಇಲ್ಲಿ ಪುಣಾದಲ್ಲಿದ್ದ, ಅವನು NCL ಅಲ್ಲಿದ್ದ, ಈ ಗೈಡ್ ಅಲ್ಲಿ ನನಗಿಂತ 2 ವರ್ಷ ಸಣ್ಣ. ಅವನು ಒಂದು ಕತೆ ಇದೆ, ಅವ್ರನ್ನ ಎಲ್ಲ ಕಡೆಗೂ ಹೇಳ್ತಾ ಇದ್ದೀನಿ, ಜನಕ್ಕೆ ಗೊತ್ತಾಗ್ಬೇಕು ಅಂತ ಕಥೆಗಾರರು ಇದ್ರು ನಮ್ಮಲ್ಲಿ. ಆ ಕಥೆಯಲ್ಲಿ ಏನಾಗ್ತದೆ ಅಂತಂದ್ರೆ, ಆ ಕೆಲಸದ ಆಳು ಇರ್ತಾನೆ, ಸ್ವಲ್ಪ ಆಳ್ಸಿರ್ತಾನೆ, ಎಲ್ಲ ಕೆಲಸಕ್ಕೂ ಅವ್ನು ಸ್ವಲ್ಪ ಲೆವೆಲ್ ಅವನು, ಅಂದ್ರೆ ಸ್ವಲ್ಪ ಕೊಂಡಾಯಗಾರ, ಸ್ವಲ್ಪ ಆಳ್ಸಿ. ಆದ್ರೆ ತೆಂಗಿನಕಾಯಿ ಕಿಡ್ಲಿಕ್ಕೆ ರೆಡಿ ಮೊದ್ಲು ಅಂತ ಕಾರಣ ಮೇಲೆ ಯಾಕ ತೆಂಗಿನಕಾಯಿ ಕಿಡ್ಲಿಕ್ಕೆ ಆಗ ಒಡೆದಿರೋ ಆಗ ಅಲ್ಲಿಂದ ಒಡೆದಿರೋ ಕೋಳಿ ಬೆಲೆ ಕಂಡ ಕಾಣ್ತಾರೆ. ಮೇಲಿಂದ ನೋಡಿದ್ರೆ ಕೋಳಿ ಮನೆ ಇಟೇ ಕೋಳಿ ಮನೆ ಕಂಡು ಇಲ್ಲಿ ಜೋರ ಇದು ಮಾಡದಂಗೆ ಮಾಡ್ತಾರೆ. See that angle ಇದೆಯಲ್ಲ, see that lifts the reader also. ಆಗ ನಾವು ಕೂಡ ಮೇಲೆ ಹೋಗ್ತೇವೆ, ನಮಗೂ ಕೂಡ ಎಲ್ಲ ಅಷ್ಟೇ ಇರ್ತದೆ. ಸಣ್ಣಪ್ಪ, ನೀವು ಬಿಲ್ಡಿಂಗ್ ಮೇಲೆ ಹೋದ್ರೆ ಕೆಳಗೆ ಜನಾನೇ ಕಾಣುದಿಲ್ಲ, ವೆಹಿಕಲ್ ಕಾಣ್ತಾರೆ, ವೆಹಿಕಲ್ ಒಳಗಡೆ ಇದ್ದವ್ರು ಯಾರು ಕಾಣುದಿಲ್ಲ. ಒಂದು ವಿಮಾನ ಟೇಕ್ ಆಫ್ ಆದ್ರೆ ಬಿಲ್ಡಿಂಗ್ಸ್ ಕಾಣ್ತವೆ, ಜನ ಕಾಣುದಿಲ್ಲ. ಒಂದು ಇಷ್ಟಿಷ್ಟಿ ಆಂಟ್ಸ್, ಗುಡ್ಡ ಕಾಣ್ತದೆ, ಮನುಷ್ಯ ಕಾಣುದಿಲ್ಲ. ಬಟ್ ಅವನು ದರ್ಪ ಎಷ್ಟು, ಅವನ ಅಹಂಕಾರ ಎಷ್ಟು. ತೇಜಸ್ವಿ ಹೇಳಿದಾಗೆ ಯಾವುದು ಅಹಂಕಾರ ಕೊಡ್ತದೆ ಜ್ಞಾನ ಹೇಗೆ ಆಗಕ್ಕೆ ಸಾಧ್ಯ ರೀ? ನಾವು ಜ್ಞಾನಿ ಅದೇ ಯಾವುದು ಅಹಂಕಾರ ಕೊಡ್ತದೆ ಅದು ಜ್ಞಾನ ಆಗೋದಕ್ಕೆ ಶಕ್ಯನೇ.
ಸೊ ಆ ಜ್ಞಾನದ ಅಟ್ಟಹಾಸದ ಕಾಲದಲ್ಲಿ ನಾವಿದ್ದೇವೆ ಈಗ. ನಾನು ಜ್ಞಾನಿಗಳು. ಸೊ ಅದರ ವಿರುದ್ಧ ಬಂದಿದ್ದವರು ಇವರು ನಮ್ಮ ರವೀಂದ್ರನಾಥ್ ಅವರಿಗೆ. ಅದಕ್ಕಾಗಿ ಮುಂಬೈ ಶಹರ ಇದೆ ಸ್ವರ್ಗ ಅವರಿಗೆ. ಯಾಕಂದ್ರೆ ಅಲ್ಲಿ ದಾದರ್ ಸ್ಟೇಷನ್ ನಲ್ಲಿ ಜೋಕಟ್ಟೆ ಪದೇ ಪದೇ ಹೇಳ್ತಿರ್ತಾರೆ. ನನಗೆ ಮೊದಲು ಬಹಳ ಸಿಟ್ಟು ಬರ್ತಿತ್ತು ವಿಮರ್ಶಕರ ಮೇಲೆ. ನನ್ನ ಕವಿತೆ ಅದ್ರ ಮೇಲೆಲ್ಲ ವಿಮರ್ಶನೆ ಬರೆಯುತ್ತಿಲ್ಲ. ನಾನು ಜೋಕಟ್ಟೆಗೆ ಹೇಳ್ತಿದ್ದೆ. ಅವ್ರನ್ನೆಲ್ಲ ತಂದು ಪೀಕ್ ಟೈಮಲ್ಲಿ ದಾದರ್ ಸ್ಟೇಷನ್ ಅಲ್ಲಿ ಬಿಟ್ಟುಬಿಡೋದು. ಪೀಕ್ ಅವರ್ಸ್ ನಲ್ಲಿ ಬಿಟ್ಬಿಡೋದು. ಹಾಗೆ ಆ ರೀತಿ ಅಂದ್ರೆ ಲೆವೆಲ್ ಅಂತೀವಲ್ಲ, ಎಲ್ಲರೂ ಒಂದೇ. ಅದಕ್ಕಾಗಿ ಮುಂಬೈಗೆ ಅದೇ ಇದು ನೀನು ಇಲ್ಲಲ್ಲ, ತೆಲುಗು ಮೆಲುಗು ಭಾಷೆ ಬಂದಿದ್ದು ಅದಕ್ಕಾಗೇನೆ. ಅದು ಪ್ಲೂರಾಲಿಟಿ ಇಲ್ಲ ಅಲ್ಲಿ. ಯು ತರ ಇಂಗ್ಲಿಷ್ ಅಲ್ಲಿ ಯು, ಅಲ್ಲಿ ಬಹುವಚನ ಇಲ್ಲ, ಅದು ಅದರಿಂದಾನೇ ಬಂದಿತ್ತು. ಸೊ ಆ ಎಲಿಮೆಂಟು ರವೀಂದ್ರನಾಥ್ ರಾಣಿಯವರಿಗೆ ತುಂಬಾ ಇಷ್ಟ. ಅವ್ರದ್ದು ಮತ್ತೊಂದಿದೆ ಕವಿತೆ, ಅದು ಬಹಳ ಇಷ್ಟ. ಕಳ್ಳನೊಡಗೂಡಿ ಹೋದ ಖಂಡೋಬ ಪೊಲೀಸರೊಡನೆ ವಾಪಸ್ ಖಂಡೋಬ ಅಂತ ಕಳವಾಗಿ ಹೋಗಿತ್ತು. ಖಂಡೋಬ ಅಂತ ಹೋದದ್ದು ಬೆಳ್ಳಿ ಖಂಡೋಬ, ಆದರೂ ಕಲ್ಲು ಖಂಡೋಬ ಇದ್ದೇ ಇದ್ದಾನೆ. ಕೊನೆ ಪಕ್ಷ ಕಲ್ಲಾದರೂ ಇದೆ. ಖಂಡೋಬನನ್ನು ಮಾಡಿ ಕಲ್ಲು ಬೆಳ್ಳಿಯ ನಡುವೆ ಓಡುತ್ತಾನೆ ಖಂಡೋಬ. ಸಂತ ಹಾಡಿದಾಗ ಕಲ್ಲು ಖಂಡೋಬ ಆಗುತ್ತದೆ, ಸಂತ ಹೋದದ್ದೇ ಖಂಡೋಬ ಕಲ್ಲಾಗುತ್ತೆ. ದಿಸ್ ಇಸ್ ಪೋಯಿಟ್ರಿ. ಆಮೇಲೆ ಕಚರಾ ಡಬ್ಬಿ, ಚಾವಿ, ಚಾಲು, ಶೇಜಾರಿ, ಗಸರಗುಂಡಿ, ಈ ತರದ ಮೆಟಾಫರ್ಸ್. ಈ ಗಸರಗುಂಡಿ ನೋಡಿ, ಗಸರಗುಂಡಿ ಅಂದ್ರೆ ಇದು ಜಾರ್ಬಂಡಿ ಸಾಯಿ. ಅವರ ಫೇವ್ರೆಟ್ ಇದು ಏನಂತಾರೆ ಮೆಟಾಫರ್. ನಾನೊಂದ್ಸಲ ಅವ್ರಿಗೆ ಕೇಳಿದೆ, ನೀವು ಜಾರ್ಬಂಡಿ ಯಾಕೆ ಬಳಸ್ತೀರಿ ಪದೇ ಪದೇ? ಇಟ್ಸ್ ಎ ಫಾಲ್ ಅಂದ್ರೆ ಫಾಲ್ ಆಫ್ ಎ ಮ್ಯಾನ್, ಅಧಪತನ, ಮನುಷ್ಯನ ಅಧಪತನ. ಅಧಪತನ ಒಂದು ವೆರಿ ಆಬ್ವಿಯಸ್ ಮೆಟಾಫರ್. ನಾನಂದ್ರೆ ಇಟ್ಸ್ ಕ್ಲೀಶೆ ಅನ್ಸ್ತು ನನಗೆ ಅಧಪತನ. ಬಟ್ ನೋಡಿ ಎಷ್ಟು ಹೇಳ್ತಿದೆ ಅದು. ಆದ್ರೆ ಅವನಂದ್ರು ಅಧಪತನ ಹೌದಪ್ಪ, ನಾವೆಲ್ಲರೂ ಅಧಪತನದಲ್ಲಿ ಇದ್ದೇವೆ. ಆದ್ರೆ ಮಕ್ಕಳು ನೋಡು ಅಧಪತನವನ್ನ ಎಂಜಾಯ್ ಮಾಡ್ತಾರೆ, ಹೇಗೆ ಬರ್ತಾರೆ. ಜಾರುಬಂಡಿಯಲ್ಲಿ ಕೆಳಗೆ ಬರುವಾಗ ಅವರು ಮಕ್ಕಳು ಕುಣ್ಕೊಂಡು ಬರ್ತಾರೆ ಕೆಳಗೆ. ಕೆಳಗೆ ಬರ್ಬೇಕು ಅಂತಾನೆ ಮತ್ತೆ ಮೇಲೆ ಹೋಗ್ತಾರೆ. ಕೆಳಗೆ ಬಂದ್ಮೇಲೆ ಮತ್ತೆ ಮೆಟ್ಲು ಹತ್ತಿ ಮೇಲೆ ಹೋಗಿ ಮತ್ತೆ ಕೆಳಗೆ ಬರ್ತಾರೆ. ಸಿ ವೆನ್ ಯು ಎಂಜಾಯ್ ದ ಫಾಲ್, ದಟ್ ಈಸ್ ರಿಯಲ್ ಡೇಂಜರ್. ಬೈ ಚಾನ್ಸ್ ಕೆಳಗಡೆ ಬರೋದು ಬೇರೆ. You are designing your fall. You come down and again you go up and again you come down. So that's why ಅದಕ್ಕಾಗಿ ಅವ್ರದ್ದು ಗಸರಗುಂಡಿ ಅಂತ ಒಂದು ಇದೆ. ಇನ್ನೊಂದು ಮತ್ತೊಂದು ಬಹಳ ಇಷ್ಟವಾದದ್ದು ಸೊಂಡಿಲು ಮುಖವಾಡ, ಸೊಂಡಿಲು ಕುದುರೆ. ಚೇತಕ್ ಅಂತ ಫೇಮಸ್ ರಾಣಾ ಪ್ರತಾಪ್ ಸಿಂಗ್ ಇದ್ನಲ್ಲ, ಅವನೊಂದು ಕುದುರೆ ಇತ್ತು. ಅದಕ್ಕೆ ಸಣ್ಣ ಕುದುರೆ, ಚೇತಕ್ ಕುದುರೆ ಫೇಮಸ್. ಇಟ್ ವಾಸ್ ಸಪೋಸ್ ಟು ಬಿ ಪ್ರವರ್ಬಿಯಲ್, ತುಂಬಾ ಫಾಸ್ಟ್ ಅಂತ. ಅದಕ್ಕೆ ಯುದ್ಧಕ್ಕೆ ಹೋಗುವಾಗ ಆನೆ ಮುಖವಾಡ ಹಾಕ್ತಿದೆ. ಯಾಕೆಂದ್ರೆ ಎದುರಾಳಿಯ ಆನೆ, ಯುದ್ಧದ ಆನೆ ಇರ್ತವಲ್ಲ, ಆಗ ಅವು ಬಂದು ಇದು ಆನೆ ಮರಿ ಹೇಳಿ ಮುದ್ದು ಮಾಡಿ ಶುರು. ಅವಕ್ಕೆ ಕಣ್ಣಿಗೆ ಮಣ್ಣೆ ಇರ್ತಿಕ್ಕೆ ಮನುಷ್ಯ ಯಾವ್ಯಾವ ರೀತಿ ಆಟ ಆಡ್ತಾನೆ ಅಂದ್ರೆ ಅವು ಪಾಪ ಅದಕ್ಕಾದ್ರೂ ಬುದ್ಧಿ ಇದೆ ಅಂತ ಹೇಳ್ತಾರೆ. ಆದ್ರೆ ಇವರು ಮನುಷ್ಯರು ಚಕ್ರವ್ಯೂಹದಲ್ಲಿ ಅಭಿಮನ್ಯುವನ್ನ ಹೆಂಗ್ ಕೊಟ್ಬಿಟ್ರು ಅಂತ ಎಂಡಾಗ್ತದೆ. ಅಂದ್ರೆ ಪ್ರಾಣಿಗೆ ಸೊಂಡಿಲಿನ ಮುಖವಾಡ ಹಾಕಿ ಮುದ್ದಾನೆಯನ್ನ ಇವರು ಅಲ್ಲಿ ತಾಯ್ತನ ಹುಟ್ಟಿಸ್ತಾರೆ. ಆದ್ರೆ ಇಲ್ಲಿ ಅಭಿಮನ್ಯುವನ್ನ ಹತ ಮಾಡ್ತಾರೆ. ಆಗ ನಮ್ಗೆ ಏನ್ ನೆನಪಾಯ್ತು ಅಂದ್ರೆ ಮಾಧವ್ ಗಾಡ್ಗೀಳ್ ಅಂತ ಎನ್ವಿರಾನ್ಮೆಂಟಲಿಸ್ಟ್ ಇದ್ದಾರೆ, ಸಸ್ಯಶಾಸ್ತ್ರಜ್ಞರು. ಅವರೊಂದು ಮಾತು ನನಗೆ ಹೇಳಿದ್ರು, ನಾನು ಅವರಿಗೆ ETVಗೆ ಇಂಟರ್ವ್ಯೂ ಮಾಡುವಾಗ. ಹೆಣ್ಣಾನೆ ಇದೆಯಲ್ಲ, ಅದು ಗರ್ಭ ಧರಿಸಿದಾಗ ಅದರ ಡೆಲಿವರಿ ಆಗುವಾಗ, ಇನ್ನೇನು ಡೆಲಿವರಿ ಸ್ವಲ್ಪ ಬಾಕಿ ಇದ್ದಾಗ ಆ ಟೈಮ್ಗೆ ಅದರ ಕೆಚ್ಚಲು ತುಂಬುತ್ತಲ್ಲ, ಆವಾಗ ಅದರ 5 ಕಿಲೋಮೀಟರ್ ಆಸುಪಾಸು ಇರುವಂತಹ ಯಾವ್ದಾದ್ರು ಬೇರೆ ಹೆಣ್ಣಾನೆ ಇದ್ರೆ ಅಕ್ಕಪಕ್ಕ, ಆ ಟೈಮ್ ಬೈ ಚಾನ್ಸ್ ಬದುಕಿಗೆ ಅದರ ಕೆಚ್ಚಲು ಕೂಡ ತುಂಬುತ್ತದೆ. ಯಾಕೆ ಅಂದ್ರೆ ಬೈ ಚಾನ್ಸ್ ಪ್ರಸವದಲ್ಲಿ ಇದು ಹಸುನೀಗಿದೆ ಫೀಡ್ ಮಾಡಲಿಕ್ಕೆ. ಅಂದ್ರೆ ನೇಚರ್ ಎಷ್ಟು ಸಪೋರ್ಟಿವ್ ಅಂದ್ರೆ ಅದು ಮಾಧವ್ ಗಾಡ್ಗೀಳ್ ಅಂತೇಳಿ ನೇಚರ್ ಇಸ್ ಸೋ ಲೈಫ್ ಸಪೋರ್ಟಿವ್. ನಮಗಿದು ಊಹೆ ಮಾಡ್ಲಿಕ್ಕೂ ಆಗುತ್ತೆ. ಅಂದ್ರೆ ಒಂದು ನೇಚರ್ ಅಲ್ಲಿ ಒಂದು ಪ್ರಸವ, ಯಾಕಂದ್ರೆ ಗಜ ಪ್ರಸವ ಅಂತಾರಲ್ಲ, ಇಟ್ ಇಸ್ ವೆರಿ ವೆರಿ
ಇದು ಅಂದ್ರೆ ತುಂಬಾ ರಿಸ್ಕಿ ಪ್ರಸವ ಅಂತೆ. ಮೆನಿ ಟೈಮ್ಸ್ ಮೊದಲ ಹೆಣ್ಣಾಗಿ ಸಾಯ್ತದೆ. ಒಂದು ವೇಳೆ ತಾಯಿ ಆಗಿ ಸತ್ತರೆ ಆ ಹೊಲಿಗೆ ಹಾಲು ಉಣಿಸೋದಕ್ಕೆ ಅಕ್ಕಪಕ್ಕ ಇರುವಂತ ಒಂದು ಪ್ರತಿಯೊಂದು ಹೆಣ್ಣಾನಿಗೂ ಕೂಡ ಹಾಲು ಉಂಟು. ನನಗೆ ಇದೆಲ್ಲ ಕನೆಕ್ಟ್ ಆಯ್ತು ಓದುವಾಗ. ಸಿ ದಟ್ಸ್ ವಾಟ್ ಆರ್ಟ್ ಶುಡ್ ಡೂ. ಆರ್ಟ್ ಮಾಡ್ಬೋದಾದ್ದೇನಂದ್ರೆ ನಮ್ಮೆಲ್ಲರಲ್ಲೂ ಒಂದು ತಾಯ್ತನವನ್ನು ಮುಗಿಸ್ಬೇಕು, ಅದೇ ಮಾಡೋದು. ಆರ್ಟ್ ಮಾಡೋದು ಮತ್ತೇನು ಅಲ್ಲ, ಇಟ್ ಶುಡ್ ಮೇಕ್ ಹ್ಯೂಮನೈಸಸ್. ಆಮೇಲೆ ಅರವಿಂದ್ ಇದೊಂದು ಪ್ರತಿಮೆ ಹೇಳಿ ಅರವಿಂದ್ ನಾಡ್ಕರ್ಣಿಯವರ ಕುರಿತು ಮಾತನಾಡ್ತೇನೆ. ಅರವಿಂದ್ ನಾಡ್ಕರ್ಣಿಯವರ ಕಾವ್ಯವನ್ನು ಓದಿದಾಗ ನನ್ಗೆ ನೆನಪಾಗಿದ್ದೇನೆಂದ್ರೆ ಎಲ್ಲ ಸೀನಿಯರ್ಸಿಗೆಲ್ಲ ಗೊತ್ತಾಗ್ಬೋದು. ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಆರ್ ಕೆ ಲಕ್ಷ್ಮಣರು ಕಾರ್ಟೂನ್ ಬರ್ತಿತ್ತು, ಯು ಸೆಡ್ ಇಟ್ ಅಲ್ವಾ, ಕಾಮನ್ ಮ್ಯಾನ್. ಆ ಕಾಮನ್ ಮ್ಯಾನಿನ ಒಂದು ನಿಲುವು ಇರ್ತಿತ್ತಲ್ಲ, ಅರವಿಂದ್ ನಾಡ್ಕರ್ಣಿಯವರ ಟೋನ್ ಆಗ್ತದೆ. ಅಂದ್ರೆ ಆ ಕಡೆಗೆ ಏನಂತಂದ್ರೆ ಒಂದು ರೀತಿ ಸಾಕ್ಷಿನೂ ಅಲ್ಲ, ಒಬ್ಬ ಪಾತ್ರನೂ ಅಲ್ಲ, ಕೋಡಂಗಿನೂ ಅಲ್ಲ. ಆದ್ರೆ ಇದೆಲ್ಲ ಇದ್ರೂ ಕೂಡ ಇದೆಲ್ಲವನ್ನು ಮೀರುವಂತಹ ಒಂದು, ಅಂದ್ರೆ he is not a role, he is not a just a witness, and he is not even a ಕೋಡಂಗಿ, ಒಬ್ಬ ಜೋಕರ್ ಕೂಡ. ಬಟ್ ಇದೆಲ್ಲ ಅವಶ್ಯನೂ ಇದೆ, ಇದರ ಆಚೆನೂ ಕೂಡ ಇದೆ. ಆ ತರದ ಒಂದು ಟೋನ್ ಅಂತ ನನಗೆ ಅನಿಸ್ತದೆ. ಬಹುಶಃ ನನ್ಗೆ ಅನಿಸ್ತದೆ ಇದು ಜಾಸ್ತಿ ಬೇಡ. ನಾನೊಂದು ಮುನ್ನುಡಿ ಬರ್ತಿದ್ದೀನಿ ಅವರ ಇದಕ್ಕೆ. ಆ ಪುಸ್ತಕ ಬಂದಾಗ ಬೇಕಾದ್ರೆ ನಾನು ಪುಸ್ತಕ ಕಳಿಸ್ಕೊಡ್ತೀನಿ. ಆ ಪುಸ್ತಕದ ನೆಪದಲ್ಲಿ ಮತ್ತೊಂದು ಬೇಕಾದ್ರೆ ನಾನು ನೆಕ್ಸ್ಟ್ ಟೈಮ್ ಬಂದಾಗ ಇದು ಮಾಡೋಣ, ಆಯ್ತಾ? ಅರವಿಂದ ನಾಡ್ಕರ್ಣಿಯವರಿಗೆ ಒಂದು ನಮನ ಇಲ್ಲಿಂದ. ಈಗ ಮತ್ತು ಗಂಗಾಧರ ಚಿಕ್ಕಾದ್ರ ಬಗ್ಗೆ ಜಾಸ್ತಿ ಅವ್ರ ಬಗ್ಗೆ, ಯಾಕಂದ್ರೆ ಇವ್ರದ್ದು ಶತಮಾನೋತ್ಸವ ಆಯ್ತು. ಇವರು ಕೂಡ 12/11/1923 ಹುಟ್ಟಿದವರು, 1987 ಅಂತ ಇಟ್ಬಿಟ್ಟು. ಕ್ಯಾನ್ ಯು ಬಿಲೀವ್? ಕೇವಲ 72 ಕವಿತೆಗಳನ್ನು ಬರೆದು ಕನ್ನಡದ ಅಗ್ರಮಾನ್ಯ ಕವಿಗಳು. ಕೇವಲ 72, ಕೇವಲ 4 ಕಲೆಕ್ಷನ್. ನಿಮ್ಮಲ್ಲಿ ಒಂದು ವಿನಂತಿ, ರಿಸರ್ವ್ ಬುಕ್ ಹೌಸ್ನವರು ಇವರ ಒಂದು ಸಮಗ್ರ ಕವನ ಸಂಕಲನ ತಂದಿದ್ದಾರೆ. ಅದರಲ್ಲಿ ಅವರ ಕುರಿತು ಕನ್ನಡದಲ್ಲಿ ಬಂದ ಎಲ್ಲ ವಿಮರ್ಶೆ ಕೂಡ ಸೇರಿದೆ. 70 poems ಪ್ಲಸ್ ಕನ್ನಡದ ಮಹತ್ವದ ವಿಮರ್ಶಕರೆಲ್ಲ ಅವರ ಬಗ್ಗೆ ಬರೆದಂತಹ ವಿಮರ್ಶೆ ಕೂಡ ಇದೆ. ಎಲ್ಲ ಸೇರಿ ಇಷ್ಟು ದಪ್ಪ ಪುಸ್ತಕ ರಿಸರ್ವ್ ಬುಕ್ ಹೌಸ್ನಲ್ಲಿ. ದಯವಿಟ್ಟು ಕಾವ್ಯಾರ್ಥಿಗಳು ಅದನ್ನ ನಿಮ್ಮ ಕಪಾಟಲ್ಲಿ ಇರಲಿ. ಆಗಾಗ ಬೇರೆ ಏನೋ ಹುಡುಕುವಾಗ ಇದು ನಿಮ್ಮ ಕೈಗೆ ಸಿಗಲಿ. ಇವರ ಮೊದಲ ಪುಸ್ತಕ ಇದು ಕಾಲದ ಕರೆ ಅಂತ, ಎರಡನೇದು ಮನುಕುಲದ ಹಾಡು, ಆಮೇಲೆ ಹರಿವ ನೀರಿದು, ಆಮೇಲೆ ಸಂಪರ್ಕ. ಕಾಲದ ಕರೆಗೆ ಅಡಿಗರ ಮುನ್ನುಡಿ ಇತ್ತು 1948. ಆ ಅಡಿಗರ ಮುನ್ನುಡಿಯಲ್ಲಿ ಅವ್ರು ಹೇಳ್ತಾರೆ ಶಬ್ದ ಸಂಗೀತ ಮತ್ತು ಭಾವ ಸಾಂದ್ರತೆ ಅನ್ನೋ ಶಬ್ದ ಬಳಸ್ತಾರೆ. ಆಮೇಲೆ 1961 ನಲ್ಲಿ ಮನುಕುಲದ ಹಾಡು ಬಂತು, ಅದರಲ್ಲಿ ಗೋಕಾಕನ ಮುನ್ನುಡಿ ಇತ್ತು. ಆಗ ಅದು ಬಹಳ ಇಂಟ್ರೆಸ್ಟಿಂಗ್ ಇದೆ, ಬಿಕಾಸ್ ಇಟ್ ಲೆಡ್ ಟು ಎ ಸ್ಮಾಲ್, ಆಗ ಜಿಜ್ಞಾಸೆ ಆಯಿತು ಚಿಂತನಶೀಲತೆ ಮತ್ತು ಅನುಭವದ ಪ್ರಾಮಾಣಿಕತೆ. ಆಗೆಲ್ಲ ನವ್ಯದ ಆಗಮನದ ಕಾಲ, ಹೀಗಾಗಿ ತುಂಬಾ ಚರ್ಚೆಗಳು ನಡೀತಾ ಇತ್ತು ಚಿಂತನಶೀಲತೆ ಮತ್ತು ಅನುಭವದ ಪ್ರಾಮಾಣಿಕತೆ. ಆಗ ಕೀರ್ತಿನಾಥ್ ಉತ್ಕೋಟಿಯವರು ಒಂದು ಮಾರ್ಮಿಕವಾದ ಪ್ರಶ್ನೆಯನ್ನು ಎತ್ತಿದರು. ಏನಂದ್ರೆ ಅನುಭವದ ಆಚೆಗೆ ಹೋಗದೆ ಕಾವ್ಯ ಹೇಗಾಗುತ್ತದೆ ಅಂತ ಕೇಳಿದ್ರು. ನೀವು ಅನುಭವ ಬೇಕೇ ಬೇಕು, ಅನುಭವ ಇಲ್ಲ ಅಂತಿಲ್ಲ, ಬಟ್ ಅನುಭವದ ಆಚೆಗೆ ಹೋಗ್ಬೇಕಲ್ಲ ಅಂತ ಕೀರ್ತಿನಾಥ್ ಉತ್ಕೋಟಿಯವರು ಒಂದು ಪ್ರಶ್ನೆಯನ್ನು ಎತ್ತಿದರು. ಆದ್ರೆ ಗೌರೀಶ್ ಕಾಯ್ಕಿಣಿಯವರು ಅನುಭವ ಅನ್ನೋದು ಕಂಪನ ಕೇಂದ್ರ, ಆದ್ರೆ ಚಿಂತನಶೀಲತೆಯ ಕಂಪನ ವಿಸ್ತಾರಕ್ಕೆ ಎಲ್ಲೇ ಇಲ್ಲ ಅಂತ ಹೊರಟರು. ಅಲ್ಲಿಂದ ಶುರು ಆಗ್ತದೆ, ಬಟ್ ಅದು ಅದರ ವಿಸ್ತಾರ, ಅದರ ಅಲೆಗಳು ಎಲ್ಲಿ ಬೇಕಾದ್ರೂ ಹೋಗ್ಬಹುದು ಅಂತ. ಆಮೇಲೆ ಒಟ್ಟಾರೆ ನೋಡಿದಾಗ ಆಮೇಲೆ 19 ಯಾವುದು ಇನ್ನೊಂದು ಕಾವ್ಯಾರ್ಥಿಗಳು ಮತ್ತೊಂದು ಗಮನಕ್ಕೆ ತಗೋಬೇಕು. ಕನ್ನಡದಲ್ಲಿ ಬಹುಶಃ ಮತ್ಯಾವ ಸಂಕಲನವೂ ಇಲ್ಲ, ಯಾವ ಗ್ರೇಟ್ ಕವಿಗೂ ಈ ತರ ಸಂಕಲನ ಏನಂದ್ರೆ ಅವರ ಹರಿವ ನೀರಿದು ಸಂಕಲನದಲ್ಲಿ ಇದೊಂದು ಕೇವಲ 13 ಕವನಗಳು, ಓನ್ಲಿ 13 poems, and it was published by Popular Book Depot of Bombay.
ಆಗ ಬಾಂಬೆಯಲ್ಲಿ ಪಾಪ್ಯುಲರ್ ಬುಕ್ ಡಿಪೋ ಅಂತಿತ್ತು, ಅದು ಮರಾಠಿಯ ಅತಿ ದೊಡ್ಡ ಪ್ರಕಾಶನ ಸಂಸ್ಥೆ. ಅವರಿಗೂ ಅತಿ ದೊಡ್ಡದಾಗಿ ಕನ್ನಡ ಪಬ್ಲಿಕೇಶನ್ ಮಾಡಬೇಕು ಅಂತ ಅವರು 3 ಪುಸ್ತಕ ತಂದ್ರು. ಒಂದು ಆಟ, ಯಶವಂತ್ ಚಿತ್ತಾರ ಕಥಾ ಸಂಕಲನ, ಎರಡನೇದು ಇದು ಹರಿವನೇರಿದು, ಮೂರನೇದು ಶಾಂತಿನಾಥ್ ದೇಸಾಯಿ ಅವರ ವಿಕ್ಷೇಪ ಕಾದಂಬರಿ, ನಾಲ್ಕನೇದು ಶ್ರೀರಂಗರ ಯಾವುದೋ ಒಂದು ನಾಟಕ ತಂದ್ರು. 4 ತಂದ್ರು. ಆದರೆ ಅವರಿಗೆ ಬಾಂಬೆಯಲ್ಲಿ ಇದ್ದಿದ್ದರಿಂದ ಅದು ಮಾರ್ಕೆಟಿಂಗ್ ಕಷ್ಟ ಆಯ್ತು ಅವರಿಗೆ. ಹೀಗಾಗಿ ಅವರು ಮುಂದೆ ಹೋಗ್ಲಿಲ್ಲ, ಅವರು ಅಂಗಡಿ ಮುಚ್ಚಿಬಿಟ್ರು. ಸೊ ಹೀಗಾಯ್ತು. ಆದ್ರೆ ಇವರ ಒಟ್ಟಾರೆ ಕವನದ ಬಗ್ಗೆ ಗೌರೀಶ್ ಕಾಯ್ಕಿಣಿಯವರ ಒಂದು ಅಬ್ಸರ್ವೇಷನ್ ನನಗೆ ಬಹಳ ಇಷ್ಟ ಆಯ್ತು. ಅದೇನು ಅಂದ್ರೆ, ಅನ್ಯ ಕೇಂದ್ರಿತ ವಿಶ್ವದಲ್ಲಿ ಆತ್ಮ ಕೇಂದ್ರಿತ ಜೀವದ ಪಾಡು ಅಂತ ಹೇಳ್ತಾರೆ. ಗಂಗಾಧರ ಚಿತ್ತಾರರ ಒಟ್ಟಾರೆ ಕಾವ್ಯದ ಒಂದು ಎಲಿಮೆಂಟ್. ಅನ್ಯ ಕೇಂದ್ರಿತ ವಿಶ್ವ ಇದು, ಅದರಲ್ಲಿ ಆತ್ಮ ಕೇಂದ್ರಿತ ಜೀವದ ಪಾಡು ಒಂದು. ಆಮೇಲೆ ಅವರು ಹೊನೆಹಳ್ಳಿಯವರು, ಅರವಿಂದ್ ನಾಡ್ಕಣಿ ಬರ್ತಾರ. ಆಮೇಲೆ ಚಿತ್ತಾರ್ ಕುಟುಂಬ ಎಲ್ಲ ಕುಟುಂಬದ ಹಾಗೆ ಕಡು ಬಡತನ ಉತ್ತರ ಕನ್ನಡ ಜಿಲ್ಲೆ, ಭಾರತ ದೇಶದ ಎಲ್ಲ ಆ ಕಾಲದಲ್ಲಿ ಕಡು ಬಡತನವೇ. ಆದರೂ ಕಷ್ಟಪಟ್ಟು 1940ನೇ ಇಸ್ವಿಯಲ್ಲಿ ಮ್ಯಾಟ್ರಿಕ್ ನಲ್ಲಿ ಮಹಾರಾಷ್ಟ್ರ, ಸಿಂಧು, ಗುಜರಾತ್, ಉತ್ತರ ಕರ್ನಾಟಕ ಎಲ್ಲ ಸೇರಿ ಒಂದು ಪ್ರಾಂತ, ಅದಕ್ಕೆ ಇವರು ಮ್ಯಾಟ್ರಿಕ್ ಅಲ್ಲಿ ಫಸ್ಟ್ ರ್ಯಾಂಕ್. ಯಾರು? ನಮ್ಮ ಗಂಗಾಧರ ಚಿತ್ತಾರರು. ಆಮೇಲೆ ಧಾರವಾಡದಲ್ಲಿ ಕರ್ನಾಟಕ ಕಾಲೇಜಲ್ಲಿ ಕಲಿತಾ ಇದ್ರು. ಅಲ್ಲಿ ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ ಭಾಗವಹಿಸುವಂತ ಡಿಬಾರ್ ಆದ್ರು. ಆಮೇಲೆ MN ರಾಯ್ ಅವರ ಬೆಳಕು ಪತ್ರಿಕೆ ತರ್ತಾ ಇದ್ರು. ಆಗ ಅದನ್ನ ಗೌರೀಶ್ ಕಾಯ್ಕಿಣಿ ಅವರು ಎಡಿಟ್ ಮಾಡ್ತಾ ಇದ್ರು. ಅದರಲ್ಲೂ ಒಂದಿನ ದಿವಸ ಕೆಲಸ ಮಾಡಿದ್ರು ಅವರು, ಅದನ್ನ ಹಂಚೋದು ಇಂಥದ್ರಿಂದ. ಆಮೇಲೆ ಅವರು IAS ಸಮಾನಾರ್ಥಕವಾದ ಯಾವುದೋ ಒಂದು ಪರೀಕ್ಷೆ ಪಾಸ್ ಮಾಡಿ ರೈಲ್ವೆ ಚೀಫ್ ಆಡಿಟರ್ ಆಗಿ ಚರ್ಚ್ ಗೇಟ್ ಅಲ್ಲಿ ಅವರು ರಿಟೈರ್ ಆದ್ರು, ಅಲ್ಲಿದ್ರು. ಆಮೇಲೆ ಅವರ ಸಂದರ್ಶನ ಎನ್ನುವಂತ ಅವರ ಕಾಲದ ಕಡೆ ಪರ್ಣಕುಟಿ ಗ್ರಂಥಮಾಲೆ ಪ್ರಕಟ ಆಗಿತ್ತು. ಅದು 1948. ಪರ್ಣಕುಟಿ ಗ್ರಂಥಮಾಲೆ ಯಾವುದಾದ್ರೆ ಮತ್ತೆ ಯಾವುದೂ ಅಲ್ಲ, ಅವರ ಗೆಳೆಯರೇ ಸೇರಿ ಮಾಡಿದ್ರು. ಪರ್ಣಕುಟಿ ಅಂದ್ರೆ ನಮ್ಮ ಮನೆ ಗೋಕರ್ಣ. ಪರ್ಣಕುಟಿ ಅಂದ್ರೆ ಸೋಗೆ ಮನೆ ಅಂತ. ನಮ್ಮನೆ ಸೋಗೆ ಮನೆ ಆಗಿತ್ತು ಅವಾಗ. ಅವ್ರ ಹೆಸರಿಡ್ಲಿಕ್ಕೆ ಮತ್ತೆ ಯಾವ್ದು ಗೊತ್ತಾಗಲಿಲ್ಲ, ನಮ್ಮ ಮನೆ ಇಟ್ಟಿತ್ತು. ಆಗ VG ಭಟ್ರ ಒಂದು ಪುಸ್ತಕ, ಇವರ ಕಾಲದ ಕರೆ ಮತ್ತು ಚಿತ್ತಾರರ ಸಂದರ್ಶನ ಕಥಾ ಸಂಕಲನ 3 ನಮ್ಮ ಮನೆಯಿಂದ ಪ್ರಕಟ. ಅವರ ಒಂದು ಲೈನ್ ನನಗೆ ಬಹಳ ಇಷ್ಟ. ಅದನ್ನು ಸಾಮಾನ್ಯವಾಗಿ ನಾನು ಎಲ್ಲ ಕಾವ್ಯ ಕಮಟಕ್ಕೆ ಹೋದಾಗ ಹೇಳ್ತಿರ್ತೇನೆ. ಎಲ್ಲ ಕಾವ್ಯ, ಎಲ್ಲ ಕಥಾ ಸಂಕಲನಗಳು ಅಥವಾ ಎಲ್ಲ ಕಲೆ ಯಾವುದೇ ಇರಲಿ, ಅಥವಾ ಎಲ್ಲ ಸಂಬಂಧಗಳು ಇರ್ಬೋದು, ಅಥವಾ ಯಾವುದೇ ಕಲಾಕೃತಿ ಇರ್ಬೋದು, ಅದಕ್ಕೆ ಇದು ತುಂಬಾ ಒಳ್ಳೆ ಒಂದು ಪ್ರತಿಮೆ. ಈ ಮುಖೋದ್ಗತ ನಿನ್ನ ಗದ್ಗತವೇ ಆದ ದಿನ ಸುದಿನ, ಆತನದ ಇದು ತಕ್ಕ ಮಣ್ಣಿನ ದೇವಕ್ಕಾಗಿ ಕಾದೇ ಇರುವ ಬೀಜ. ಈ ಈಗ ನಾನು ಹೇಳಿದ್ದು ನಿನ್ನ ಗದ್ಗತ ಆದ ದಿನ ಸುದಿನ, ಆತನದ ಇದು ತಕ್ಕ ಮಣ್ಣಿನ ದೇವಕ್ಕಾಗಿ ಕಾದೇ ಇರುವ ಬೀಜ. ಅಲ್ಲಿ ತನಕ ಇದು ಕಾಯ್ತಾ ಇರ್ತದೆ. ಅದು ಹಾಗೆ ಯಾವುದೇ ಒಂದು ಕವಿತೆನಾದ್ರು ಅದು ತಕ್ಷಣವೇ ಆಗ್ಬೇಕಾಗಿಲ್ಲ. ಅದು ಯಾವಾಗಲೂ ಫಲ ಕೊಡ್ಬೋದು. ಅದು ಸೇಮ್. ಈಗ ನಾನು ಈಗ ಮರಳಿ ಮಣ್ಣಿಗೆ ಕಾದಂಬರಿಯನ್ನು ನಾನು 5 ಸಲ ಓದಿದ್ದು. ಪ್ರತಿ ಸಲನೂ ಒಂದು ಬೇರೆ ಫಲ ಕೊಡುತ್ತೆ. ಅದು ಆಗೋಯ್ತು ಅಂತಲ್ಲ, ಎಷ್ಟು ಜನ ಅದಕ್ಕಾಗಿ ಪುಸ್ತಕ ಜನ ತಗೊಳ್ಳೋದಿಲ್ಲ ಅಂತ ನನ್ಗೆ ಗೊತ್ತಾಯಿತು. ನಾನು ಹೇಳ್ತೀನಲ್ಲ, ಮಸಾಲೆ ದೋಸೆ ತಿಂತಾರೆ, ಅದ್ರ ಪುಸ್ತಕ ತಗೊಳ್ಳೋದಿಲ್ಲ. ಯಾಕೆ ಅಂದ್ರೆ ಅವ್ರು ಎರಡೂ ಒಂದೇ ತೆಗೆದ್ಬಿಟ್ಟಿದ್ದಾರೆ. ಮಸಾಲೆ ದೋಸೆ ತಿನ್ಕೊಳ್ಳೆ ಮುಗಿದೋಯ್ತಲ್ಲ, ಪುಸ್ತಕ ಕೂಡ ತಿನ್ಕೊಳ್ಳೆ ಮುಗಿದೋಗ್ತದೆ ಅಂತ ತೆಗೆದಿದ್ದಾರೆ. ಅಂದ್ರೆ ತಗೊಂಡ್ ಕೂಡ್ಲೇನೆ, ಓದಿದ ಕೂಡ್ಲೇನೆ ಮುಗಿದೋಯ್ತು ಅಲ್ಲ, ಅದು ಮುಗಿಯೋದಿಲ್ಲ. ಅದು ಮತ್ತೆ ನೀನು ಈ ಮೊನ್ನೆ ನಿನ್ನೆ ಅವರಿಗೆ ನಾನು ಅದೇ ಹೇಳಿದೆ, ನಿನ್ನೆ ಇಲ್ಲಲ್ಲ ಮೊನ್ನೆ ಕೋಚಿಂಗ್ ಅಂತ ಹೇಳಿದೆ. ತುಂಬಾ ಜನಕ್ಕೆ ಕನ್ವಿನ್ಸ್ ಆಯ್ತು ಮಕ್ಕಳಿಗೆ. ಏನು ಅಂದ್ರೆ, ನೀವು ಕಾಲೇಜಿಗೆ ಹೋಗ್ತಿದ್ದೀರಿ, ಟೆಕ್ಸ್ಟ್ ಬುಕ್ ಇದೆ. ಟೆಕ್ಸ್ಟ್ ಬುಕ್ ಯಾಕಿದೆ? ನಿಮ್ಮ BSc-ನೋ BA-ನೋ BCom-ಓ MA-ನೋ ಆ ಪರೀಕ್ಷೆ ಪಾಸ್ ಮಾಡ್ಲಿಕ್ಕೆ ಟೆಕ್ಸ್ಟ್ ಬುಕ್ ಇದೆ. ಅದನ್ನು ಓದಿ ಅದನ್ನು ಪಾಸ್ ಮಾಡ್ತೀರಿ, ನಿಮ್ ಜೀವನಕ್ಕೇನು ಮಾಡ್ತೀರಿ. ಆದ್ರೆ ನಿಮ್ ಲೈಫ್ ಅಲ್ಲಿ ನಿಮ್ಗೆ ಎಕ್ಸಾಮ್ ಬರ್ತದಲ್ಲ, ನಮ್ಗೆ ಎಕ್ಸಾಮ್ ಬರ್ತದೆ. ಆ ಎಕ್ಸಾಮ್ ಟೆಕ್ಸ್ಟ್ ಬುಕ್ ಎಲ್ಲಿದೆ? ಅದು ಸಾಹಿತ್ಯ ಅಂತ ಬಾಯ್ಬಿಟ್ಟು ಹೇಳುವುದು. ಆ ಸಾಹಿತ್ಯ ನಿಮ್ಮನ್ನ ನಿಮ್ಮ ಬಾಳಿನ ಪರೀಕ್ಷೆಗಳಿಗೆ ಸಜ್ಜು ಮಾಡ್ತದೆ. You will be experientially ready to face those, and that exams are unique for every individual. ಅಲ್ಲಿ ಜನರಲೈಸ್ ಕ್ವಶನ್ ಅಂತ ಇರುವುದಿಲ್ಲ, ಅದು ಕ್ವಶನ್ ಪೇಪರ್ ಲೀಕು ಆಗೋದಿಲ್ಲ. ಸೊ ದಟ್ಸ್ ಹೌ ಇಟ್ ಇಸ್.
ಆಮೇಲೆ ಇವೊಂದು ಪಾಪ ಏನಂದ್ರೆ ದುಬ್ಬರಿ ಕಹಾನಿ ಗಂಗಾಧರ ಚಿತ್ತಾಲರು ಅಂದ್ರೆ ಅವರ ಬೋತ್ ಯಶವಂತ್ ಅಂಡ್ ಗಂಗಾಧರ ಚಿತ್ತಾಲ್ ದೇವರ್ ವಾಂಟೆಡ್ ಬೈ ಡೆತ್. ಅವ್ರ ಮನೆಯಲ್ಲಿ ಅವರ ತಂದೆಯವರ ಸಾವು ಅವರು ಹೇಳೋದು ಸ್ವಲ್ಪ ಅನ್ಡಿಗ್ನಿಫೈಡ್ ಆಗ್ಬೋದು, ಬಟ್ ಐ ಹ್ಯಾವ್ ಟು ಶೇರ್. ಯಾಕಂದ್ರೆ ನಾವೆಲ್ಲ ಒಂದು ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ, ಕಲೆಕ್ಟಿವ್ ಫ್ಯಾಮಿಲಿ. ಅಂದ್ರೆ ನಾವೆಲ್ಲ ಅಂದ್ರೆ ನೀವೆಲ್ಲ ಸೇರಿ ಎಲ್ಲ ಪ್ರೀತಿಯ ಫ್ಯಾಮಿಲಿ. ಅವರ ತಂದೆಯವರು ಅವರಿಗೆ ಒಂದು ಗುಣವಾಗದ ಒಂದು ಚರ್ಮವ್ಯಾಧಿ ಏನು ಇತ್ತು, ಅದಕ್ಕಾಗಿ ಅವರು ಪಾಪ ಬಾವಿಯಲ್ಲಿ ಹಾರಿ ಆತ್ಮಹತ್ಯೆ ಮಾಡ್ತಾರೆ. ಅದರಿಂದ ಅವರು ಚೇತರಿಸಿಕೊಳ್ಳೇ ಇಲ್ಲ. ಇಬ್ಬರು ಬಂಧುಗಳು, ಅದು ಅವರ ಇಬ್ಬರ ಕೃತಿಗಳಲ್ಲೂ ಮತ್ತೆ ಬರ್ತಾ ಇರ್ತದೆ. ಅವ್ರ ಒಂದು ಪ್ರತಿಮೆ ಬರ್ತದೆ, ಜೀವಕ್ಕೆ ಬಿಗಿದ ಘಟಸರ್ಪವಾಯಿತು ದೇಹ. ದೇಹವೇ ಜೀವಕ್ಕೆ ಬಿಗಿದ ಘಟಸರ್ಪವಾಯಿತು ಅಂದ್ರೆ ಅದು ಎಂಥ ಪ್ರತಿಮೆ. ಇದಕ್ಕೂ ಇದಕ್ಕೆ ಚೆನ್ನಾಗಿ ಇದಕ್ಕೂ ಹತ್ತಿರವಾಗಿ ಆ ಅನುಭವವನ್ನು ಹೇಳೋದೇ ಆಗುತ್ತೆ. ಇದು ಗಂಗಾಧರ ಚಿತ್ತಾಲರ ಒಂದು ಕವಿತೆಯಲ್ಲಿ ಬರ್ತದೆ. ಆಮೇಲೆ ಬಹಳ ದಿವಸದ ಮೇಲೆ ಊರಿಗೆ ಹೋಗ್ತಾರೆ ಗಂಗಾಧರ ಚಿತ್ತಾಲರು. ಆ ಹಳೆ ಮನೆ ಇಲ್ಲ ಈಗ. ಆ ಹಳೆ ಮನೆ ಇಲ್ಲಿದ್ದಾಗ ಅದು ಹೆಂಗ್ ಕಾಣ್ತದೆ ಅವರಿಗೆ ಅಂದ್ರೆ, ಅದು ಹಳೆ ಮನೆ ಮುಂದೆ ಒಂದು ಮಾವಿನ ಮರ ಇರ್ತದೆ, ಹಳೆಯದು. ಆಗ ಇಲ್ಲ ಅದು ಮಾವಿನ ಮರ. ನಮ್ಮ ಕಡೆ ಇದು ಈಶಾಡ್ ಮರ ಹೇಳ್ತೀವಿ, ಕರಿ ಈಶಾಡ್ ಹೇಳ್ತೀವಿ, ಕರಿ ಮಾವಿನ ಮರ. ಅವ್ರದ್ದು ಏನ್ ಹೇಳ್ತಾರೆ, ಆ ಹಗಲಿಗೂ ಕಪ್ಪನೆಯ ನೆರಳನ್ನು ಚೆಲ್ಲುತ್ತಿದ್ದ ಆ ಏನು ಮಾವಿನ ಮರ ಇಲ್ಲದೆ ಆಕಾಶಕ್ಕೊಂದು ದೊಡ್ಡ ತೂತು, ಆಕಾಶಕ್ಕೆ ಒಂದು ದೊಡ್ಡ ತೂತು. ಅಂದ್ರೆ ಅದು ಹೆಂಗೆ ಕಂಡಿರಬಹುದು, ಒಂದು ಆಕಾಶಕ್ಕೆ ತೂತು. ಇದು ದಿಸ್ ಇಸ್ ಪೋಯಿಟ್ಸ್ ಲ್ಯಾಂಗ್ವೇಜ್. ಅದು ಶೂನ್ಯ ಗೀನ್ಯ ಅಂತ ಹೇಳಿ ಒಂದು ಸವಕಲು ಮಾತಲ್ಲಿ ಹೇಳಿಲ್ಲ, ಆಕಾಶಕ್ಕೆ ತೂತು ಅಂತ. ಆಮೇಲೆ ಅವರ ಅಣ್ಣ ದಾಮೋದರ ಚಿತ್ತಾಲ್ ಅವರು ಪಾಪ ಅವರು ತಿಳ್ಕೊಂಡ್ರು. ಅವರು ಒಬ್ಬನ ಕವಿಯ ನೋಟ ಹೇಗೆ ಅಂದ್ರೆ, ಅವರು ತೀರ್ಕೊಳ್ಳುವಾಗ ಅವರಿಗೆ ಇದು ಏನು ಅವರು ಹಿ ವಾಸ್ ಫೀಲಿಂಗ್ ಅವ್ರು ಹೀಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಹಿ ವಾಸ್ ವೆರಿ ಬಿಸಿ. ತುಂಬಾ ಕೆಲಸ ಮಾಡಿದ್ರು ಅವರು ದಾಮೋದರ ಚಿತ್ತಾಲ್. ಉತ್ತರ ಕನ್ನಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಮಾಡಿದ್ರು, ಇದು ಮಾಡಿದ್ರು, ಅದು ಮಾಡಿದ್ರು ಇಲ್ಲ. ಆ ಕವಿತೆ ಕೊನೆಯಲ್ಲಿ ಬರ್ತದೆ. ಆದ್ರೆ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಸಾವಿನ ಬಗ್ಗೆ ದುಃಖ ಗೀತ ಅಂತ ಬರೆದ್ರು. ಸಾವಿನ ಬಗ್ಗೆ ಭಯ ಇವರಿಗೆ, ಯಾಕಂದ್ರೆ ಇವರಿಗೆ ಪಾರ್ಕಿನ್ಸನ್ಸ್ ಬೇರೆ ಕಾಯಿಲೆ ಆಯಿತು. ಯಾರಿಗೆ ಗಂಗಾಧರ ಚಿತ್ತಾಲರಿಗೆ ಪಾರ್ಕಿನ್ಸನ್ಸ್ ಆಯಿತು. ಸೊ ಹಿ ವಾಸ್ ಫೈಟಿಂಗ್ ಪಾಪ. ಹೀಗಾಗಿ ಬರವಣಿಗೆ ಎಲ್ಲ ಸ್ವಲ್ಪ ಕುಂಠಿತ ಆಯಿತು. ಆದ್ರೆ ಅವರು ಅದಕ್ಕೆ ಆಂಟಿಡೋಟ್ ಅನ್ನೋ ತರ ಈ ರೋಟ್ ಅಬೌಟ್ ಪೀಪಲ್, ಸುಧೀರನಿಗೆ, ಅಣ್ಣನಿಗೆ, ಆ ತಾಯಿ, ಅದು ಇದು ಬಹಳ ಮಾಡಿದ್ರು. ಅವ್ರ ತಾಯಿ ಬಂದು ಬಂದಿರೋ ಒಂದು ಪದ್ಯ ಇದೆ ನೋಡಿ, ಈಗ ಎಷ್ಟು ಚೆನ್ನಾಗಿದೆ. ಅದು ಅನ್ಸ್ಕೊಂಡ್ರೆ ಬಹಳ ಇಷ್ಟ ಆಗಿತ್ತು. ಅರಿವನ್ ನಿವೃತ್ತಿ ಒಳಗಡೆ ಅದರ ಒಂದೇ ಸಾಲು ಹೋಗ್ತೀವಿ. ಕೆಸರ ಕಸುವಿಗೆ ಹಿಕ್ಕಿ ಕೊನೆ ಹಿಡಿದ ಹೊಂಬಾಳೆ, ಬಚ್ಚಲ ರೊಚ್ಚೆಯಲ್ಲಿ ಕರ್ರಗೆ ಸೊಕ್ಕಿ ಹಬ್ಬಿದ ಬಸಲೆ, ಗರಿಚವರ ಬೀಸಿ ಹಿಂಡಿಗೆ ಜೋತು ಎತ್ತರಕ್ಕೆ ತೂಗಿ ತೊನೆಯುವ ತೆಂಗು, ಸುತ್ತಲೂ ಬೆಳೆವ ಗಿಡ ಬಳ್ಳಿಗಳ ಮೈ ರಸದ ಸರಬರ ಸದ್ದು ಸೊಗಸು. ಸುತ್ತಲೂ ಬೆಳೆವ ಗಿಡ ಬಳ್ಳಿಗಳ ಮೈ ರಸದ ಸರಬರ ಸದ್ದು ಸೊಗಸು, ಮಧ್ಯದಲ್ಲೇ ತಾಯಿ. ಅಂದ್ರೆ ಇದೆಲ್ಲದರ ಅವಿಭಾಜ್ಯ ಅಂಗವಾಗಿ ತಾಯಿ. ಆ ಮೈ ರಸದ ಸರಬರ ಸದ್ದು ಸೊಗಸು ನೋಡಿ, ಅಲ್ಲಿ ತೆಗೆದ ಶಬ್ದ ಸಂಗೀತ. ಅವ್ರು ಹೇಳಿದ್ದು ಯಾವಾಗಲೂ ಫಸ್ಟ್ ಕಲೆಕ್ಷನ್ ಹೇಳಿದ್ದಾರೆ ಅಡಿಗರು, ಶಬ್ದ ಸಂಗೀತ ಅಂತ. ಇದು ನಾವು ಓದ್ತಾ ಇರೋದು ಥರ್ಡ್ ಕಲೆಕ್ಷನ್. ಶಬ್ದ ಸಂಗೀತ ಅಂದ್ರೆ ಇದು. ದಿಸ್ ಇಸ್ ವಾಟ್ ಪೋಯಿಟ್ರಿ ಅಂದ್ರೆ, ಅದು ಬರೀ ಓದುದಲ್ಲ, ಅದು ಇಂದ್ರಿಯ ಗ್ರಾಹ್ಯವಾಗಬೇಕು, ಅದು ಕಲೆಕ್ಟಿವ್ ಆಗಿ ನಮ್ಮ ಅನುಭವ ಬರಬೇಕು, ಸೆನ್ಶುಯಸ್ ಆಗಿ ಬರಬೇಕು. ಆಮೇಲೆ ಆ ತಾಯಿ ತೀರ್ಕೊಂಡಿದ್ದು ಅವರಿಗೆ ದಮ್ ಅಸ್ತಮ್ಯಾಟಿಕ್ ಆಗಿ ಏನೋ ಪ್ರಾಬ್ಲಮ್ ಇತ್ತು ಅವರಿಗೆ. ಅದನ್ನು ಹೇಗೆ ಹೇಳ್ತಾರೆ ನೋಡಿ ಇವರು, ಒಳಗೊಳಗೆ ಹೊರಲೆ ಹತ್ತಿ ಇದ್ದಲ್ಲೇ ಕುಸಿದು ಮಣ್ಣಾದಳು. ಕೆಮ್ಮಿಯವರು ಒಳಗೊಳಗೆ ಹೊರಲೆ ಹತ್ತಿ, ಹೊರಲೆ ಅಂದ್ರೆ ಗೊತ್ತಲ್ಲ, ಟರ್ಮೈಟ್ಸ್, ಹಳೆ ಮನೆಗಳು ಒಳಗೊಳಗೆ ಹೊರಲೆ ಹತ್ತಿ, ಹೇಗೆ ಹಳೆ ಮನೆಗೆ ಗುಪ್ಪೆ ಬಿದ್ದಿರ್ತದಲ್ಲ ಊರಲ್ಲಿ, ಹಾಗೆ ಒಳಗೊಳಗೆ ಹೊರಲೆ ಹತ್ತಿ ಇದ್ದಲ್ಲೇ ಕುಸಿದು ಮಣ್ಣಾದಳು. ಆಮೇಲೆ ಅಣ್ಣನ ಬಗ್ಗೆ ಹೇಳ್ತಾರೆ, ಆ ಒಂದು ಕ್ಷಣದಲ್ಲಿ ಹೆದರಿದ್ದಾನೆ, ಹೊರಡಬೇಕಾದವನು ಒಬ್ಬಂಟಿ ಎನಿಸಿ ಎದೆಗುಂದಿದ್ದಾನೆ. ವಾಟ್ ಎ ಕ್ವೆಶ್ಚನ್. ಬಹುಶಃ ಇದು ಬಹಳ, ಇದು ಒಂದೇ ಭೇಟಿ ಹೇಳಿ
ಆಮೇಲೆ ಒಂದ್ಸಲ ಅಡಿಗರು ಅಮೆರಿಕದಲ್ಲಿರುವ ಅವ್ರ ಮಗಳ ಮನೆಗೆ ಹೊರಟಿದ್ರು. ಐ ಥಿಂಕ್ ಇಟ್ 80s. ಆವಾಗ ಇಲ್ಲಿ ಬಂದಿದ್ರು, ಯಶವಂತಿದ್ದ ಅವ್ರ ಮನೇಲಿ ಉಳ್ಕೊಂಡಿದ್ರು. ಅವರಿಗೆ ಇವ್ರದ್ದು ನೋಡ್ಬೇಕು ಅಂತ ಗಂಗಾಧರ್ ಬೋರಿವಿಲ್ ಅಡಿಗರ ಜೊತೆಗೆ ನಾನು ಆಗ ಯಶವಂತರ ಜೊತೆಗೆ ನಾನು ಅವಾಗ ಹಿಂಬಾಲಕ ಎಲ್ಲೋದ್ರು ಜೊತೆಗೆ ಹೋಗಿದ್ದೆ. ಸೊ ನಾನು ಹೋಗಿದ್ದೆ ಜೊತೆಗೆ. ಬಟ್ ಏನಂದ್ರೆ ಆವಾಗ ಇಲ್ಲಿ ಪಾರ್ಕಿನ್ಸನ್ಸ್ ಇವರಿತ್ತು. ಹೀಗಾಗಿ ಹೆಡ್ ಟು ಟೇಕ್ ಎ ಟ್ಯಾಬ್ಲೆಟ್, ಎಷ್ಟು ಗಂಟೆಗೆ ಬರ್ತೀರಿ ಕೇಳಿ ಆ ಟ್ಯಾಬ್ಲೆಟ್ ತಗೊಂಡ್ರೆ ಆ ಟೈಮಿಗೆ ಅವ್ರು ಸ್ವಲ್ಪ ಟ್ರೆಮರ್ಸ್ ಕಡಿಮೆ ಆಗ್ತಿತ್ತು ಅವರಿಗೆ. ಹೀಗೆಲ್ಲ ಅಡ್ಜಸ್ಟ್ ಮಾಡಿ ಹೋಗ್ಬೇಕಿತ್ತು ನಾವು. ಆಯ್ತು ಅಂತ ಹೊರಡ್ವಿ ನಾವು. ಅವ್ರಿಗೆ ಖುಷಿ ಅಡಿಗರೆ ಬರ್ತಿದ್ದಾರೆ ಅಂತ. ಅಡಿಗರಿಗೆ ಸ್ವಲ್ಪ ಇದಿತ್ತು ಏನೋ ಒಳಗಡೆ ಹಿಂಜರಿಕೆ ಏನು ಅಂದ್ರೆ ಅಡಿಗರಿಗೆ ಗೊತ್ತಿತ್ತು ಕಿ ಗಂಗಾಧರ ಚಿತ್ತಾಲ್ ಇದೆ ಪೋಯೆಟ್ ಆಫ್ ಎ ಟ್ರೆಮೆಂಡಸ್ ಪೊಟೆನ್ಷಿಯಲ್. ಅವರಿಗೆ ಸಲ್ಲ ಬೇಕಾದ್ದು ಸಲ್ಲಿಲ್ಲ. ಅವರ ಅಡಿಗೆ ಅಂದ್ರೆ ಅದೇನೋ ಒಂದು ಇಬ್ಬರು ಟ್ಯಾಲೆಂಟೆಡ್ ಜನರ ನಡುವೆ ಒಂದಿರುತ್ತೆ ಗೊತ್ತಾರೆ. ಈಗ ನೀವು ತುಂಬಾ ನಾನು ಅಂದ್ರೆ ನಮ್ಮ ನಡುವೆ ಇರುತ್ತದೇನೋ ಒಬ್ಬ ಶಿಲ್ಪಿ ಮತ್ತೊಬ್ಬ ಶಿಲ್ಪಿ. ನೀವು ತುಂಬಾ ಟ್ಯಾಲೆಂಟೆಡ್ ಶಿಲ್ಪಿ ಅಂತ ಮತ್ತೊಬ್ಬ ಟ್ಯಾಲೆಂಟೆಡ್ ಶಿಲ್ಪಿಗೆ ಗೊತ್ತಾಗುವಂಥದ್ದು ಇರುತ್ತೆ. ಒಬ್ಬ ಸಿಂಗರ್ನಿಂದ ಮತ್ತೊಬ್ಬ ಸಿಂಗರ್ನಿಗೆ ಗೊತ್ತಾಗುವಂಥದ್ದು ಏನಿರುತ್ತೆ. ಆ ತರದ್ದು ಒಂದು ಅಡಿಗರಿಗೆ ಗೊತ್ತು. ಪಾಪ ಅವರ ಹೆಲ್ತ್ನಿಂದಾಗಿ ಆತ ಇನ್ನು ಬರೀಲಿಕ್ಕೆ ಆಗ್ಲಿಲ್ಲ ಅನ್ನೋದು ಅವರಿಗೆ. ಸೊ ಈ ಆ ನಡುವೆ ಈ ವೆಸ್ಟರ್ನ್ ಎಕ್ಸ್ಪ್ರೆಸ್ ಹೈವೇಲಿ ಟ್ರಾಫಿಕ್ ಜಾಮ್ ಆಗುತ್ತೆ. ಆರ್ ಯು ಆರ್ ನಾಟ್ ಏಬಲ್ ಟು ರೀಚ್ ಇನ್ ಟೈಮ್. ಸೊ ನಮ್ಗೆ ಹೋಗ್ಬೇಕು ಹೋಗ್ಬಿಡುವ ಇಲ್ಲ ಹೋಗ್ಬಿಡೋಣ ಅಂತ ಹೇಳಿ ಹೋದಾಗ ಆಲ್ರೆಡಿ ಅವ್ರಿಗೆ ಸ್ವಲ್ಪ ಇಫೆಕ್ಟ್ ಡೌನ್ ಆಗ್ತಾ ಇತ್ತು. ಆದ್ರೂ ಇವೆಂಟ್ ಹೋದ್ರಿ ಇವತ್ತು ಅವ್ರು ಹಿಂದಿದ್ದು ರಾತ್ರಿನೇ ಕೂತು ಹೊಸ 2 ಕವಿತೆ ಯಾವಾಗ್ಲೂ ಬರ್ದಿದ್ದು ಮತ್ತೆ ಫೇರ್ ಕಾಪಿ ಇವ್ರ ಮುಂದೆ ಓದ್ಬೇಕು ಅಂತ ರೆಡಿ ಮಾಡಿ ಇಟ್ಕೊಂಡಿದ್ರು. ಒಂಥರ ಚೆನ್ನಾಗಿತ್ತು ಅದು. ಒಂಥರ ನೋಡ್ತಾ ಇದ್ರು, ಏನೋ ಮಾತಾಡಿದ್ರು, ಹೊಸ ಕವಿತೆ ಬರ್ತಿದ್ದೇನೆ ಅಂತ ತೋರಿಸಿದ್ರು. ಆಮೇಲೆ ಓದಕ್ ಶುರು ಮಾಡ್ತು. ಆವಾಗ ನಮ್ಗೆ ಇಷ್ಟ ಆಗಿದ್ದು ಏನಂದ್ರೆ ದಟ್ ಇದು ವೈಫ್ ಅವರ ಹೆಂಡತಿ ಅವ್ರು ಚಾ ಮಾಡ್ಲಿಕ್ಕೆ ಒಳಗೋದವರು ಇವ್ರು ಕವಿತೆ ಓದ್ಲಿಕ್ಕೆ ಶುರು ಮಾಡ್ಕೊಡ್ಲ ಚಾ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಆಫ್ ಮಾಡಿ ಬಂದು ನೋಡ್ಲಿಕ್ಕೆ ಶುರು ಮಾಡಿ. ಅದು ಐ ವಿಲ್ ನೆವರ್ ಫಾರ್ಗೆಟ್. ಯಾಕಂದ್ರೆ ಅದು ಬಹಳ ಅಪರೂಪ ಅವರಿಗೆ. ಇವರು ಆ ತರ ಕವಿತೆ ಓದಿದ್ ನೋಡಿ ಎಷ್ಟು ವರ್ಷ ಆಗಿತ್ತು. ಅವರು ತನ್ನ ಆದರಾತಿಥ್ಯ ಅದನ್ನೆಲ್ಲ ಬಿಟ್ಬಿಟ್ಟು ಬಂದು ವಾಪಸ್ ಕರ್ಟನ್ ಮನೆಯಲ್ಲಿ ನಿಂತು ನೋಡ್ಲಿಕ್ಕೆ ನಿಂತು ಇವರು ಕವಿತೆ ಓದಾದ ನಂತರ ಒಳಗಡೆ ಬಿಟ್ಟು. ಸೊ ಅದು ಒಂದು ನಾನು ಐ ವಿಲ್ ನೆವರ್ ಫಾರ್ಗೆಟ್. ಸೊ ಅದೊಂದು ಸೈಲೆಂಟ್ ಭೇಟಿ ಇತ್ತು. ದರ್ ವಾಸ್ ಎ ಸೈಲೆನ್ಸ್ ಇನ್ ದಟ್ ಹೌಸ್ ಅವಾಗ. ಆಮೇಲೆ ನಾವು ಹೋಗಿದ್ವಿ. ಸೊ ಇದು ಮತ್ತೊಬ್ಬ ಮಹತ್ವದ ಕವಿ ಗಂಗಾಧರ ಚಿತ್ತಾಲ್, ಮದುವೆಯಿಂದ ನಾಡ್ಕಂಡಿ. ಸೊ ಅವ್ರನ್ನ ನೆನೆಸ್ಕೊಳ್ಳೋದಕ್ಕೆ ಒಂದು ಅಮೂಲ್ಯವಾದ ಅವಕಾಶ. ಅದು ಕೂಡ ಬಲ್ಲಾಳರ ಒಂದು ನೆನಪಿನ ಒಂದು ಸಂದರ್ಭದಲ್ಲಿ, ಅದು ನಮ್ಮ ಪರಮಾಪ್ತ ಮಿತ್ರ ಅವರ ಗೌರವದ ಸಂದರ್ಭದಲ್ಲಿ, ಮತ್ತು ನೀವೆಲ್ಲ ಹೊಸ ತಲೆಮಾರಿನ ಸೆನ್ಸಿಟಿವ್ ಮೈಂಡ್ಗಳ ನಡುವೆ ಈ ಮಹಾಕುಟುಂಬದ ನಡುವೆ ಖುಷಿ ಆಯಿತು. ಬರ್ತೀರ ಈ ಕಲಾಪಗಳು ಹೀಗೆ ನಡೀತಾ ಇರಲಿ. ನಾನು ಬಂದಾಗೆಲ್ಲ ಬಂದು ನಿಮ್ಮ ತಲೆಯನ್ನು ತಿಂತಾ ಇರ್ತೀನಿ. ಧನ್ಯವಾದಗಳು. ಮಾತು ಮಾತು ಮತಿಸಿದಂತ ನಾದದ ಅವನಿಂದ ಯಂತ್ರ ಮಾತು ಹೇಳ್ತಾ ಇರ್ಬೇಕು. ಬಂದಾಗಲೆಲ್ಲ ಹೊಸ ಸಂಚಲನವನ್ನು ಕರ್ನಾಟಕದಲ್ಲಿ ಒಂದು ಮೈಸೂರು ಅಸೋಸಿಯೇಷನ್ ನಲ್ಲಿ ಕಲಾ ಭಾಗವತರ ಪುಸ್ತಕ ಬಿಡುಗಡೆ ಸಂದರ್ಭದಲ್ಲಿ ಜಯಂತರ ಮಾತು ಕೇಳಿ 2-3 ಜನ ವಿದ್ಯಾರ್ಥಿಗಳು ಹೆಮ್ಮೆ ಮಾಡಿರ್ತಾರೆ. ಇದು ಲಾಭ. ಅಷ್ಟರ ಮಟ್ಟಿಗೆ ನಮ್ಮ ದೃಷ್ಟಿಯನ್ನು ತಿದ್ದುವ ಕೆಲಸವನ್ನು, ಸಾಹಿತ್ಯದ ನಿಜವಾದ ಕೆಲಸ ಏನು ಅಭಿಮಾಂಸೆ ಮರೆತು ಬಿಡ್ಬೇಕು. ನಿಜ ವಾಸ್ತವ ದರ್ಶನವನ್ನ, ಬದುಕಿನ ವಾಸ್ತವ ದರ್ಶನವನ್ನ ತಮ್ಮ ಮಾತು ಕೃತಿಗಳಲ್ಲಿ ದರ್ಶನ ಮಾಡಿಕೊಟ್ಟು ಕನ್ನಡ ಪ್ರಾಚೀನ ಕವಿಗಳು ಹೇಳ್ತಾರೆ, ಭುವನದ ಭಾಗ್ಯದಿ ಮಕ್ಕು ಅಂತಹ ನಮ್ಮ ನಡುವಿನ ನಾಮಾಂಕಿತ ಸಾಹಿತಿ ಜಯಂತ್ ಕಾಯ್ಕಿಣಿಯವರಿಗೆ ನಾವು ಕೃತಜ್ಞರಾಗಿದ್ದೇವೆ. ಒಂದು ಅಂಶ ಹೇಳಬೇಕು. ಕಳೆದ 2 ವರ್ಷಗಳಿಂದ ನಾವು ಮುಂಬೈ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಮಕ್ಕಳಿಗೆ ಪಾಠ ಮಾಡಲಿಕ್ಕೆ ಇಂಟ್ರೊಡ್ಯೂಸ್ ಮಾಡಿ, ಇಲ್ಲಿವರೆಗೆ ಬೇಂದ್ರೆ, ಕುವೆಂಪು, ಕಾರಂತ ಅಂತ ಮಾತಾಡ್ತೀವಿ. ಆದ್ರೆ ಇಲ್ಲಿಯ ಲೇಖಕರ ಕುರಿತು ಮಾತಾಡೋದು ಯಾವಾಗ, ತಿಳ್ಕೊಳ್ಳೋದು ಯಾವಾಗ. ಹಾಗಾಗಿ ಜಯಂತರ ಸಹಾಯ ಬೇಕು ನಮಗೆ. ಎಲ್ಲ ಹೊಸ ಪುಸ್ತಕಗಳು ಪ್ರಕಟ ಆದಾಗ ಅಲ್ಲಿಯ ಪುಸ್ತಕಗಳು ತರಿಸ್ಕೊಂಡು ಈ ಮುಂಬೈ ಕನ್ನಡ ಸಾಹಿತ್ಯ ವಲಯ ಈ ಕುರಿತು ಹೆಚ್ಚು ಮಾತನಾಡುವುದಕ್ಕೆ ಅನುಕೂಲ ಆಗಿದೆ. ಬಹುಶಃ ಇವತ್ತಿನ ಒಂದು ಕಾರ್ಯಕ್ರಮ ಅದು ಸಫಲ ಅಂತ ನಾನು ಅದಕ್ಕೆ ವಿಶೇಷವಾಗಿ
ಜೀವಂತಿಕೆ ಬೀಳಬೇಕು. ಬಲ್ಲಾಳ ಮಾಡ್ತು ಮುಂಬೈ ಬಗ್ಗೆ ಎಷ್ಟು ಎಷ್ಟು ಧನಾತ್ಮಕ ಚಿಂತನೆ. ಓದಿ ಆಗ್ಲಿಲ್ಲ ಅವರ ಮುಂಬೈ ಡೈರಿ ಓದಾಗಲಿ ಮುಂಬೈ ಬಗ್ಗೆ ಬರೆದಂತಹ ಕೃತಿಯಾಗಿ ನಮ್ಮ ಮಿತ್ರ ತುಂಬಾ ಖುಷಿ. ಅಂತಹ ಒಂದು ಸಾರ್ಥಕ ಸಂಜೆಯನ್ನು ನಾವು ಇವತ್ತು ಕಳೆದಿದ್ದೀವಿ. ಅವರಿಗೆ ನಾವು ವಿಶ್ವವಿದ್ಯಾಲಯದ ಪರವಾಗಿ ಅನಂತ ಅರ್ಪಿಸ್ತಾ ಈ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀವಿ. ಈ ನಡುವೆ ಒಂದು ಸಣ್ಣ ಕಾರ್ಯಕ್ರಮದ ಕಟ್ಟಿಕೊಡಿ ಮಾಡಿ. ಧನ್ಯವಾದಗಳು ಸರ್. ಜಯಂತರ ಮಾತುಗಳನ್ನ ಕೇಳ್ತಾ ನಾವೆಲ್ಲೋ ಕಳೆದು ಹೋಗಿದ್ವಿ. ಮತ್ತೆ ಈ ಕಡೆ ಬರ್ತಾ ಗೌರವಾರ್ಪಣೆ ಕಾರ್ಯಕ್ರಮ ನಡೆಯುತ್ತಿದೆ. ಶಿವಮೊಗ್ಗ ಕರ್ನಾಟಕ ಸಂಘ ಕೂಡ ಮಾಡುವ ಎಂಕೆ ಇಂದಿರಾ ಪ್ರಶಸ್ತಿಗೆ ನಮ್ಮ ವಿಭಾಗದ ಸಂಶೋಧನಾ ವಿದ್ಯಾರ್ಥಿ ಪ್ರತಿಭಾ ರಾವ್ ಅವರ ಶೋಧ ಕೃತಿ ಜೀವನ್ಮುಖಿ ಇದು ಆಯ್ಕೆಯಾಗಿರುವುದು ಅತ್ಯಂತ ಹೆಮ್ಮೆಯ ಸಂಗತಿ. ಅವರು ಬಂದು ವೇದಿಕೆಗೆ ಒಂದು ಗೌರವವನ್ನು ಸ್ವೀಕರಿಸಬೇಕು. ನಮ್ಮ ವಿಭಾಗದ 3 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಈ ಒಂದು ಗೌರವ ಕಾರ್ಯಕ್ರಮ ನಡೆಯಲಿದೆ. ಜೀವನ್ಮುಖಿ ಡಾಕ್ಟರ್ ಸುಧಾಮೂರ್ತಿ ಅವರ ಕುರಿತು ಪ್ರತಿಭಾ ರಾವ್ ಅವರು ರಚಿಸಿದಂತಹ ಶೋಧ ಸಂಪ್ರಬಂಧ. ಅದೇ ರೀತಿ ನಮ್ಮ ವಿಭಾಗದ ಸಂಶೋಧನಾ ವಿದ್ಯಾರ್ಥಿ ಅನಿತಾ ಪಿ ತಾಕೋಡೆ ಅವರಿಗೆ ಇತ್ತೀಚೆಗೆ ಬಳ್ಳಾರಿಯ ಗವಿಸಿದ್ದ ಎನ್ ಬಳ್ಳಾರಿ ಕಾವ್ಯ ಪ್ರಶಸ್ತಿ ಅವರ ಮೇಣಕ್ ಕಂಡಿದ ಭಕ್ತಿ ಎನ್ನುವಂತ ಕಾವ್ಯಕ್ಕೆ ಸಿಕ್ಕಿದೆ. ಅವರು ಕೂಡ ಮೊನ್ನೆ ಇದೇ ವೇದಿಕೆಯಲ್ಲಿ ಆ ಕಾವ್ಯ ಕವಿತಾ ಸಂಕಲನ ಲೋಕಾರ್ಪಣೆಗೊಂಡಿದ್ದು ಅವರು ಗೌರವವನ್ನ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾರೆ. ಇವರೆಲ್ಲ PhD ವಿದ್ಯಾರ್ಥಿ ಅಭಿಮಾನ ಪಡಬೇಕು. ಅದೇ ರೀತಿ ನಮ್ಮ ವಿಭಾಗದ ಸಂಶೋಧನಾ ವಿದ್ಯಾರ್ಥಿ ಪ್ರತಿಭಾವಂತ ಲೇಖಕಿ ಕಲಾ ಭಾಗವತ್ ಅವರು ಹೊನ್ನಾವರದಲ್ಲಿ ನಡೆದಂತಹ ಕನ್ನಡದ ನಾಮಾಂಕಿತ ಸಾಹಿತಿ VC ಸಂಸ್ಮರಣೆ ರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ ವಿಭಾಗದ ಪ್ರತಿನಿಧಿಯಾಗಿ ಅವರು ಪಾಲ್ಗೊಂಡಿದ್ರು. ಅವರು ಕೂಡ ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಜಯಂತ್ ಕಾಯ್ಕಿಣಿ ಅವರ ಜೀವನ್ಮುಖಿ ಸಹ ಜೀವೋತ್ಸವ ಸಹ ಅವರ ಮಹತ್ವದ ಕೃತಿ. ಒಟ್ಟಿನಲ್ಲಿ ವ್ಯಾಸರಾಯ ಬಲ್ಲಾಳ ಪ್ರತಿಷ್ಠಾನ ಹಾಗೂ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗ ಜಂಟಿಯಾಗಿ ಆಯೋಜಿಸಿದಂತಹ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಎಲ್ಲ ಕಾರ್ಯದಲ್ಲಿ ಕೈ ಜೋಡಿಸಿದಂತಹ ಕುಸುಮ ಬಲ್ಲಾಳ್ ಅವರನ್ನ ವಿಭಾಗದ ಮುಖ್ಯಸ್ಥರು ಹಾಗೂ ಜಯಂತ್ ಕಾಯ್ಕಿಣಿ ಅವರು ಗೌರವಿಸಬೇಕು ಅಂತ ಕೇಳಿಕೊಳ್ತಾರೆ. ಬಲ್ಲಾಳ ಪ್ರತಿಷ್ಠಾನದ ಎಲ್ಲ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಇವರೆಲ್ಲ ಸಹಕಾರದಿಂದಲೇ ಇಂಥ ಒಂದು ಕಾರ್ಯಕ್ರಮ ನಡೆಯಲಿಕ್ಕೆ ಸಾಧ್ಯ. ಈ ಪ್ರೋತ್ಸಾಹ, ಸಹಕಾರ, ಸಲಹೆ, ಸೂಚನೆ ಎಲ್ಲವೂ ತಾವೆಲ್ಲರೂ ಕಾಲಕ್ಕೆ ನೀಡ್ತಾ ಬಂದವರಲ್ಲಿ ಜಯಂತ್ ಕಾಯ್ಕಿಣಿ ಅವರು ಕೂಡ ಒಬ್ರು. ಇವತ್ತು ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ತಮಗೆ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಪರವಾಗಿ ಅನಂತ ಧನ್ಯವಾದಗಳನ್ನ
ಸಲ್ಲಿಸ್ತಾ ಇದ್ದೇನೆ. ಸೊ ಪ್ರಶಸ್ತಿಯನ್ನ ಸ್ವೀಕರಿಸಿದ ಮಿತ್ರ ವೆಂಕಟರಾಜ್ ಅವರಿಗೆ ಪ್ರೀತಿಯ ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ಅದೇ ರೀತಿ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಕಲಾ ಭಾಗವತ್ ಅವರು, ಅನಿತಾ ಕಾಕೋಡಿ, ಅಹಲ್ಯ ಬಲ್ಲಾಳ್ ಎಲ್ರಿಗೂ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜಯಂತ್ ಕಾಯ್ಕಿಣಿ ಅವರ ಅಭಿಮಾನಿಗಳು ಇಲ್ಲಿ ತುಂಬಾ ಜನ ಇದ್ದೀರಿ, ತಮಗೂ ಕೂಡ ಪ್ರೀತಿಯ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮಿತ್ರ ಮೇಡಮ್ ಅವರ ಸಂಬಂಧಿಕರು ಬಂದಿದ್ದಾರೆ, ಒಂದು ಗ್ರೂಪ್ ಫೋಟೋ ತೆಗೆದು ಆಮೇಲೆ ಎಲ್ಲ ವಿದ್ಯಾರ್ಥಿಗಳು ಒಂದು ಗ್ರೂಪ್ ಫೋಟೋ ತೆಗೆಯಲಿಕ್ಕೆ ಬರಬೇಕು ಅಂತ ಅಭಿನಂದಿಸ್ತಾ ಇದ್ದೇನೆ. ಬನ್ನಿ. ವಿಡಿಯೋ ತೆಗಿಲ್ಲ, ವಿಡಿಯೋ ಆಫ್ ಮಾಡಿ, ವಿಡಿಯೋ ಆಫ್ ವಿಡಿಯೋ ಇರಲಿನಾ ವಿಡಿಯೋ ಕಂಟಿನ್ಯೂ. ಫಸ್ಟ್ ಕೂತ್ಕೊಳ್ಳಿ ಒಂದು ನನಗೆ ಗೊತ್ತಿಲ್ಲ, ವೆಂಕಟರಾಜ್ ಬೈತಾರೆ. ಪಾಚೆ ಗಟ್ಟಿಲ್ಲ ಪಾತ್ರ ಇದೆಯಲ್ಲ.